भगवते वासुदेवाय। ओम नमो 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 भगवते वासुदेवाय। नारायण नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवतसेवया भगवते उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ॐ ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो शुकाराय कृष्णपृष्ठाय भूतले श्रीमते भक्तिवेदान्त स्वामिने नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। मूकं करोति वाचालं पङ्गुं लङ्घयति यत्कृपातमहं वन्दे परमानन्दमाधवं। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 9. ಯ ಆದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ ಲೋಕಸ್ಯ ತಮಸಾಂಧಯಶ್ಚ ಚಕ್ಷುಃ ಸೂರ್ಯವಿದ್ಯೋತಿತಃ यो आद्यो भगवान् पुंसां ईश्वरो वै भगवान् किल लोकस्य तमसा आन्धस्य चक्षुं सूर्ययोदितः। य आद्यो भगवान् पुंसां ईश्वरो वै भगवान् किल लोकस्य तमसान्धस्य सूर्ययोदितः। यो आद्यो भगवान् पुंसां ईश्वरो वै भगवान् किल लोकस्य
अनुवादन्तु भगवतः जय श्रीराम। वर्ड टू वर्ड मीनिंग ऑफ यह आद्य द ओरिजिन भगवान द सुप्रीम पर्सनालिटी ऑफ गॉडहेड पुंसाम of all living entities Ishvara the Lord why in fact Bhavan you the indeed Lokasya of the universe Tamasa by the darkness of ignorance Andasya blinded Chakshuhu eye Surya the sun Eva like Uditaha risen. Translation repeat made. You are the supreme personality of Godhead, the origin and supreme Lord of all living entities. You have arisen to disseminate the rays of the sun in order to dissipate the darkness of the ignorance of the universe. ಇವತ್ತಿನ ಶ್ಲೋಕ ಚರ್ಚೆ ಮಾಡೋ ಮುಂಚೆ ಭಾಗವತದಲ್ಲಿ ಬರುವಂಥ ಒಂದು ಶ್ಲೋಕ 2ನೇ ಸ್ಕಂದ 2ನೇ ಅಧ್ಯಾಯ 37ನೇ ಶ್ಲೋಕ. ಆ ಶ್ಲೋಕ ಅನುವಾದಷ್ಟೇ ಹೇಳ್ತಾರೆ. ಪಿಬಂತಿ ಭಾಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣೇಷು ಸಂವೃತಂ ಪಿಬಂತಿ ತೇ ವಿಷಯ ವಿದೂಷಿತಾಸ್ಯಾಂ ವ್ರಜಂತಿ ತಚ್ಚರಣ ಸರ್ವೋಹಾಸ್ತಿಕಂ. ಇದರ ಅನುವಾದ ಲಕ್ಷಪಟ್ಟು ಕೇಳಿ. Those who drink through oral reception, fully filled with the nectarian message of Lord Krishna, the beloved of the devotees, purifies the polluted aim of life known as material enjoyment, and thus go back to Godhead, to the lotus feet of Him, personality of Godhead. ಅರ್ಥ ಆಯ್ತು ಹೇಳಿದ್ದೆ. ಯಾರು ಭಾಗವತ ಶ್ರವಣ ಮಾಡ್ತಾರೆ, ಕಥಾಮೃತ ಅಮೃತ ತುಂಬಿದ ಇದರಲ್ಲಿ ಇದನ್ನು ಯಾರು ಶ್ರವಣ ಮಾಡ್ತಾರೆ? ಪ್ರಾಪರ್ ಸೋರ್ಸ್ ಅಫ್ಕೋರ್ಸ್ ಎಲ್ಲೆಲ್ಲ ಶ್ರವಣ ಮಾಡಿದ್ರೆ ಪ್ರಯೋಜನ ಇಲ್ಲ. ಗುರು ಶಿಷ್ಯ ಪರಂಪರಾದಿಂದ ಕೇಳಬೇಕು. ಯಾರು ಇದನ್ನು ಶ್ರವಣ ಮಾಡ್ತಾ ಇರ್ತಾರ, ಪೊಲ್ಯೂಟೆಡ್ ಏಮ್ ಶಬ್ದ ಏನು ಮಾಡ್ಯಾರ? ವಿದೂಷಿತಂ. ವಿದೂಷಿತಂ ಅಂದ್ರೆ ಪೊಲ್ಯೂಟೆಡ್. ಅಲ್ಲಿ ಬೋರ್ಡ್ ಮೇಲೆ ಇಲ್ಲ, ಇಲ್ಲಿ ಬೇರೆ ಹೇಳ್ಬೇಕತ್ತೆ. ವಿದೂಷಿತಂ ಅಂದ್ರೆ ಪೊಲ್ಯೂಟೆಡ್. ಪೊಲ್ಯೂಟೆಡ್ ಏಮ್. ಎಲ್ಲರಿಗೂ ಇವತ್ತು ಜೀವನದ ಲಕ್ಷ್ಯ ಏನಾಗ್ಯದ? ಇಂದ್ರಿಯ ಭೋಗ. ಹೌದಾ ಇಲ್ಲ? ಎಲ್ಲರಿಗೂ ಅದ. ಇನ್ನೂ ಜಾಸ್ತಿ ರೊಕ್ಕ ಗಳಿಸ್ಬೇಕಾ, ಇನ್ನೂ ಜಾಸ್ತಿ ಭೋಗ ಮಾಡಬೇಕು, ಇದೇ ಜೀವನದ ಲಕ್ಷ್ಯ. ಇದು ಪೊಲ್ಯೂಟೆಡ್ ಏಮ್. ಇದು ಮಾನವ ಜನ್ಮದ ಲಕ್ಷ್ಯ ಅಲ್ಲ. ಇದು ಇಂದ್ರಿಯ ಭೋಗಕ್ಕೆ ಪಶು ಪಕ್ಷಿ ಜನ್ಮನೇ ಚಲೋ.
ಅವೆಲ್ಲ ಮಾಡ್ತಾವೆ, ನಮ್ಗಿನ ಚಲೋ ಮಾಡ್ತಾವೆ. ರೊಕ್ಕ ಗಳಿಸ್ತಾರ ಮಾಡ್ತಾವೆ. ಆಹಾರ ನಿದ್ರೆ ಭಯ ಮೈಥುನ್ ವಿದೌಟ್ ಮನಿ ಎಲ್ಲ ನಡೆಸ್ತದೆ. ಮನುಷ್ಯ ರೊಕ್ಕ ಗಳಿಸಿ ನಾಲ್ಕು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಮತ್ತು ಇವು ನೋಡ್ರಿ 4 ಕೆಲಸ ಪಶು ನಮ್ಗಿನ ಚಲೋ ಮಾಡುತ್ತೆ. ಆಹಾರ ಅದ್ರ ಜೋಡಿ ಕಾಂಪೀಟ್ ಮಾಡುವಾಗ ತಿನ್ನೋದ್ರಾಗ ಆನೆ ಎಷ್ಟು ತಿಂತದೆ, ಮತ್ತು ಹಂದಿ ಚಿಕ್ಕದೆಲ್ಲ ತಿಂತದೆ. ಒಂದು ದಿವಸ ಡಾಕ್ಟರ್ ಕಡೆ ಹೋಗೋದಿಲ್ಲ, ಡೆಂಟಿಸ್ಟ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಇಲ್ಲೇ ಇಲ್ಲ, ಎಲ್ಲ ತಿಂದು ಗಟ್ಬಿಟ್ಟು ಮತ್ತೆ ಓಡಾಡ್ತಿರ್ತಾರೆ. ತಿನ್ಲಿಕ್ಕೆ ಅದೇ ಶರೀರ ಚಲೋ. ಆಹಾರ ನಿದ್ರೆ ನಮ್ಗೊಂದು ಸ್ವಲ್ಪ ಜಾಗ ಬದಲಾಗ್ತಂದ್ರೆ ನಿದ್ದೆ ಆಗ್ತದಿಲ್ಲ. ಒಂದು ಮಸ್ಕಿಟೋ ಒಂದು ಫ್ಲೈ ಏನಾರು ಬಂದುಬಿಟ್ರೆ ನಿದ್ದಿನ ಅಂತ, ಏನಾದ್ರು ಮರಿ ಶುರುವಾಗ್ತಂದ್ರೆ ನಿದ್ದೆ ಆಗ್ತಾನೆ. ಟೆನ್ಷನ್ ಆಗಿರ್ತದಲ್ಲ, ಅವಕ್ಕೆ ಟೆನ್ಷನ್ ಇಲ್ಲ, ಏನಿದೆ ಯಾರು ಬೇಕಲ್ಲ ಆರಾಮ ಮುಂದೆ ವಿಚಾರ ಮಾಡಿರ್ತಾವೆ. ನನ್ನ ಮಕ್ಕಳ ಗತಿ ಏನು, ಗತಿ ಏನಿಲ್ಲ, ಇದು ಆರಾಮ ಬೇಕಲ್ಲ ನಿದ್ದೆ ಹಚ್ಚಿಬಿಡ್ತದೆ. ಮಲ್ಕೊಳ್ಳಿಕ್ಕೂ ಅದೇ ಶರೀರ ಚಲೋ. ಪೋಲಾರ್ ಬೇರೆ 6 ತಿಂಗಳು ಮಲಗ್ತದೆ. ಅದಕ್ಕೆ ಆಹಾರದಲ್ಲೇ ಅದ್ರ ಜೋಡಿ ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿದ್ರೆ ಅದು ಅದ್ರ ಜೋಡಿ ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಆಹಾರ ಭಯ ಅಂದರೆ ರಕ್ಷಣೆ ಮಾಡೋದು, ಡಿಫೆನ್ಸ್. ನಮಗೆ ನಮ್ಮ ರಕ್ಷಣೆ ಮಾಡ್ಕೊಳ್ಳಿ ಮತ್ತೆ ಏನಾದ್ರು ಬೇಕು, ಬಡಿಗೆ ಬೇಕು, ಹೊರತೆ ಏನಾದ್ರು ಬೇಕು, ವೆಪನ್ಸ್ ಬೇಕು. ಅವಕ್ಕೇನಿಲ್ಲ, ನ್ಯಾಚುರಲ್ ಅವ ಎಲ್ಲ ವೆಪನ್ಸ್. ಹಾವು ಕಚ್ಚಿದ್ರೆ ಏನಾಗ್ತದೆ, ಸತ್ತು ಹೋಗ್ಬಿಡ್ತಾನೆ. ನ್ಯಾಚುರಲ್ ಡಿಫೆನ್ಸ್ ಅದರಲ್ಲಿ ಹಲ್ಲು ಇಲ್ಲೆಲ್ಲ ತನ್ನಷ್ಟು ತಾನೇ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹಿಂಗಾಗಿ ಡಿಫೆನ್ಸಲ್ಲಿ ಸಿಕ್ಕುವ ಅವೇ ಇನ್ನೂ ಶ್ರೇಷ್ಠ. ಮೈಥುನ ಪಶು ಪಕ್ಷಿಗಳಿಗೆ ಮಕ್ಕಳು ಪಡಿಬೋದ. ಎಟ್ ಎ ಟೈಮ್ 7-8 ಮಂದಿ ರಸ್ತೆ ಮೇಲೆ ಹೋಗ್ತಿರ್ತೀವಿ, ಅಲ್ಲಿ ನಾಯಿ ಹೋಗ್ತಿರ್ತಾವೆ, ಅದ್ರ ಹಿಂದೆ 4-5 ಮರಿ ಹೋಗ್ತೀವಿ, ಅಲ್ಲಿ ರಸ್ತೆ ಮೇಲೆ ಹಾಕಿ ಬಿಟ್ಟಿರ್ತಾವೆ ತಾಯಿ ಹಾಕಿ. ಅದಕ್ಕೆ ಅದ್ರ ಜೋಡಿ ಅದನ್ನು ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ. ಇವೆಲ್ಲ ಭೋಗದ ಜೀವನಕ್ಕೆ ಪಶು ಪಕ್ಷಿ ಜೀವನನೇ ಚಲೋ, ಮನುಷ್ಯ ಜನ್ಮ ಸರಿಯಲ್ಲ. ಒಂದು ಆರ್ಟಿಕಲ್ ಓದಿದೆ, ಒಲಿಂಪಿಕ್ಸ್ನಲ್ಲೇ ಪಶು ಪಕ್ಷಿಗೂ ಭಾಗವಹಿಸಿ ಕೊಟ್ಟರೆ ಎಲ್ಲ ಗೋಲ್ಡ್ ಮೆಡಲ್ ಅವ್ರು ಹೋಗ್ತಾರೆ. ಪಶು ಪಕ್ಷಿಗೆ ಹೋಗ್ತದೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಕೊಟ್ಟು. ಯಾರೊಬ್ಬ ವೇಟ್ ಲಿಫ್ಟರ್ ಭಾರಿ ರುಟ್ ಲಾಸ್ಟ್ ಜೋಕ್ ಮಾಡಿ ಎಬ್ಬಿಸಿದ, ಗೋಲ್ಡ್ ಮೆಡಲ್ ಸಿಕ್ತು. ಒಂದು ಆನಿಗೆ ತಂದು ಬಿಟ್ಟರೆ ಅವನು ಹಿಡ್ಕೊಂಡೇ ಎಬ್ಬಿಸ್ತದ, ಯಾಕೆ ಒಗಿತದ, ಗೋಲ್ಡ್ ಮೆಡಲ್ ಆನಿಗೆ ಹೋಗ್ತದೆ. ಏನೋ ಭಾರಿ ಫಾಸ್ಟ್ ರನ್ನರ್. ಅದ್ರ ಜೊತೆಗೆ ಚಿಂತಾ ಮತ್ತು ಹಿರಿಯ ಹೋಗೋದು ಪ್ರಾಣಿ ಅವನ್ನ ಹಚ್ಚಿಬಿಟ್ರೆ ಇನ್ನೂ ಜಾಸ್ತಿ ಓಡುತ್ತೆ. ಒಮ್ಮೊಮ್ಮೆ ನಾವು ಗಾಡಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಿರ್ತೀವಿ, ನಮ್ಮ ಗಾಡಿ 80-100 ಸ್ಪೀಡ್ ಹೋಗ್ತಾ ಇದ್ರೆ ಪಕ್ಷಿನೂ ಬರೋಬ್ಬರ ಅಲ್ಲಿ ಬರ್ಲಿಕ್ಕತ್ತದ. ನಾವು ಎಲ್ಲಿ ಹೋಗ್ಲಿಕ್ಕತ್ತ ಅದ್ರ ಜೊತೆಗೆ ಬರ್ಲಿಕ್ಕತ್ತದ. ಅಬ್ಸರ್ವ್ ಮಾಡಿ ನಿಮ್ಮ ಕಡೆ ಹೋಗ್ತಾರಲ್ಲ, ಅಲ್ಲ ಸೈಡ್ ಹೋಗ್ಕೊಂಡು ಹೊಡಿಬೇಡ ಮತ್ತೆ ಅನಾಹುತ ಆಗಿಬಿಡ್ತದೆ. ನಾರ್ಮಲಿ ನೋಡಿ ಸೈಡ್ ಅವು ಬರ್ತಿರ್ತಾವೆ, ಅಷ್ಟೇ ಸ್ಪೀಡ್ ಹೋಗ್ಲಿಕ್ಕತ್ತ ಅವು ಗಾಡಿ, ಅಷ್ಟು ಅವರು ನಾವು ಗಾಡಿಯಾಗ ತಗೊಂಡು ಅದು ನ್ಯಾಚುರಲಿ ಹೋಗ್ಲಿಕ್ಕತ್ತದ ಸ್ಪೀಡ್. ಅದಕ್ಕೆ ನೀವು ಯಾವ ಜೊತೆಗೆ ಅದನ್ನು ಕಾಂಪೀಟ್ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ. ಮನುಷ್ಯ ಜನ್ಮ ಇಲ್ಲದೆ ಒಂದು ಉದ್ದೇಶ ಬೇರೆ, ಭೋಗದ ಜನ್ಮಕ್ಕಲ್ಲ ಇದೆ. ಅದಕ್ಕೆ ಋಷಭದೇವರೇನು ಹೇಳ್ತಾರೆ, ನಾಹಂ ದೇಹದೇವಜಾಂ ಕಷ್ಟಾನ್ ಕಾಮಾನ್ ಹರತಿ ವಿಭುಜಾಂ ತಪೋದಿವ್ಯಂ ಪುತ್ರಕಾಯನ ಸತ್ವಂ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ ಅನಂತ. ಮನುಷ್ಯ ಜನ್ಮ ಪಡೆದೀವಿ, ಈ ಮನುಷ್ಯ ಜನ್ಮ ವ್ಯರ್ಥ ಮಾಡಬಾರ್ದು. ವ್ಯರ್ಥ ಯಾವಾಗ ಆಗ್ತದೆ? ನಾಯಿ ಹಂದಿಗಂಟೆ ಜೀವನ ಮಾಡ್ತಾ ಇದೆ, ಅಲ್ಲಿ ಶ್ಲೋಕ ಬಂದದ, ವಿದ್ಭುಜಾಮಿ ಅಂದ್ರೆ ಹೊಲಸು ತಿನ್ನುವಂಥ ಯೋಗಿ. ಹಂದಿ ನಾಯಿ ಎಲ್ಲ ರಸ್ತೆನ ಹೊಲಸು ತಿನ್ಕೋತ ಮುನ್ಸಿಪಾಲಿಟಿ ಮಾಡೋ ಕೆಲಸ ಎಲ್ಲ ಮಾಡಬೇಕು, ಎಲ್ಲ ಹೊಲಸು. ಆ ಜನ್ಮದಲ್ಲೇ ಇವೆಲ್ಲ ಇಂದ್ರಿಯ ಭೋಗದ ಸೌಕರ್ಯದ ಮನುಷ್ಯ ಜನ್ಮ ಪಡೆದ ಹಂದಿ ನಾಯಿಗಳಿಗೆ ಬದುಕಬಾರ್ದು. ತಪೋದಿವ್ಯಂ ತಪಸ್ ಮಾಡಬೇಕು.
ಆಮೇಲೆ ಬ್ರಹ್ಮ ಸೌಖ್ಯ ಸ್ಪಿರಿಚುವಲ್ ಹ್ಯಾಪಿನೆಸ್ ಅನುಭವಿಸ್ಲಿಕ್ಕೆ ಕಾಣ್ತದೆ. ಅದಕ್ಕೆ ಈಗ ಪೊಲ್ಯೂಟೆಡ್ ಏನಾಗಿರ್ತದೆ? ಇಂದ್ರಿಯ ಭೋಗ. ಮತ್ತು ಎಲ್ಲಿವರೆಗೂ ನಮ್ಮಲ್ಲಿ ಆ ಭೋಗದ ಬುದ್ಧಿ ಅದ ಅಲ್ಲಿವರೆಗೂ ಮತ್ತಿಲ್ಲೇ ಜನ್ಮ ತಗೋಬೇಕಾಗ್ತದೆ. ಭೋಗದ ಅಪೋಸಿಟ್ ವರ್ಡ್ ಏನದ? ಸೇವಾ. ಬ್ಲ್ಯಾಕ್ ಅಪೋಸಿಟ್ ವೈಟ್. ಆಮೇಲೆ ಹ್ಯಾಪಿನೆಸ್, ಡಿಸ್ಟ್ರೆಸ್, ಗುಡ್, ಬ್ಯಾಡ್ ಅಪೋಸಿಟ್ ನಂಬರ್ ಎಲ್ಲ. ಹಂಗೆ ಭೋಗದ ಅಪೋಸಿಟ್ ಸೇವಾ. ನಾವಿರುವುದೇ ಸೇವಕರು. ಆಗ ಭೋಗಿಸ್ಲಿಕ್ಕೆ ಬುದ್ಧಿ ಬಂತು, ಅನುಕೂಲ ಮಾಡಿಕೊಟ್ಟ. ಅಷ್ಟು ಹೋಗ್ಬೇಡ, ಟ್ರೈ ಮಾಡಿಬಿಟ್ಟ. ಎಲ್ಲರೂ ಭೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. 13.22 ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ? ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನುಗುಣ ಕಾರಣ ಗುಣಸಂಗಸ್ಯ ಸತ್ ಅಸದ್ಯೋನಿ ಜನ್ಮಸು. ಹಂಗೆ ಪುರುಷ ಇಲ್ಲಿ ಜೀವಾತ್ಮ ಹೇಳಿಕತ್ತ. ಎಲ್ಲಿವರೆಗೂ ಭೋಗದ ಬುದ್ಧಿ ಅದ ಪುರುಷ ಪ್ರಕೃತಿಸ್ಥೋ ಹಿ, ಪ್ರಕೃತಿಯಲ್ಲಿ ಬಂದು ಭುಂಕ್ತೆ. ಭುಂಕ್ತೆ ಅಂದ್ರೆ ಭೋಗಿಸ್ಲಿಕ್ಕೆ. ಈ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೋಗಿ ಬರ್ತಾರೆ. ಯಾರು ಸೇವಾ ಮಾಡ್ಲಿಕ್ಕೆ ಬಂದವರು ಅಲ್ಲವರು ಎಲ್ಲ ಸೇವಾ ನಮ್ಗೆ ಹಿಡ್ಕೊಂಡು ಎದಕ್ಕೆ ಹುಟ್ಟು ಬರ್ಲಿಕ್ಕೆ ಇಲ್ಲೇ ಭೋಗಿಸ್ಲಿಕ್ಕೆ. ಭೂತೆ ಪ್ರಕೃತಿ ಜಾನುಗುಣ ಕಾರಣ ಗುಣಸಂಗ ಅಸ್ಯ. ಹೆಂಗೆ ಗುಣಸಂಗ ಮಾಡ್ತೀವಿ? ಸದ್ಗುಣ, ರಜಗುಣ, ತಮಗುಣ ಮತ್ತು ಸತ್ ಅಸದ್ಯೋನಿ ಜನ್ಮ. ಚಲೋ ಜನ್ಮ, ಕೆಟ್ಟ ಜನ್ಮ ತಗೋಬೇಕಾಗ್ತದೆ. ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಆ್ಯಕ್ಚುಲಿ ಗುಣ ಏನು ಎಷ್ಟು? ಮೂರೇ: ಸದ್ಗುಣ, ರಜಗುಣ, ತಮಗುಣ. ಆದರೆ ಅದು ಮಿಕ್ಸ್ ಆಗಿ 3 into 3 9, 9 into 9 81. ಬೇರೆ ಬೇರೆ ಕಾಂಬಿನೇಷನ್ ಬರ್ಲಿಕ್ಕಂತ. ಇದು ಪ್ರಭುಪಾದ ಕೊಟ್ಟ ಉದಾಹರಣೆ ಏನದ? ಒರಿಜಿನಲಿ ಬರೀ 3 ಕಲರ್ಸ್: ರೆಡ್, ಬ್ಲೂ, ಯೆಲ್ಲೋ. ಒರಿಜಿನಲ್ ಕಲರ್ಸ್. ಇವತ್ತು ಮಿಕ್ಸ್ ಮಾಡ್ಕೋತ ಎಷ್ಟು ಬಣ್ಣ ಬೇಕು? ಆ ಕಡೆನ ಬಣ್ಣ ಭಾಳ ಕಾಣ್ತಾವ, ಈ ಕಡೆ ಕಾಣ್ತಾರೆ. ಮಾತಾಜಿ ಅವ್ರ ಕಡೆದ ಬಣ್ಣ ಭಾಳ ಕಾಣ್ತದೆ. ಎಷ್ಟು ಮಿಕ್ಸ್ ಆಗಿ 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 ಎಷ್ಟು ಕಲರ್ಸ್. ಆ್ಯಕ್ಚುಲಿ ಇದು ಮೂರೇ ಬಣ್ಣ. ಹಂಗೆ ಮಿಕ್ಸ್ ಆಗಿ 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 81 ಕಾಂಬಿನೇಷನ್ ಅಂತ ಬಂದು. ಆಮೇಲೆ 3 ಗುಣ 84 ಲಕ್ಷ ವೈರಸ್ ಇದ್ದಂಗೆ. 84 lakh ಸ್ಪೀಶೀಸ್ ವೈರಸ್ ಇದ್ದಂಗೆ. ಯಾವ ವೈರಸ್ ನಾವು ಇನ್ಫೆಕ್ಟ್ ಮಾಡ್ಕೋತೀವಿ, ಆ ಜ್ವರ ಬರ್ತದಲ್ಲ, ಆ ಫೀವರ್ ಬಂದು ಬಿಡ್ತದೆ. ವೈರಸ್ ಇನ್ಫೆಕ್ಟ್ ಮಾಡ್ಕೊಂಡ್ವಿ, ಅದು ನಮ್ಗೆ ಡಿಸೀಸ್ ಬಂತು. 84 ಲಕ್ಷ ವೈರಸ್ ಅದ. ಯಾವುದು ನಾವು ಇನ್ಫೆಕ್ಟ್ ಮಾಡ್ಕೋತೀವಿ, ಕಾರಣ ಗುಣಸಂಗಸ್ಯ ಮತ್ತೆ ಸತ್ ಅಸದ್ಯೋನಿ ಜನ್ಮ. ಮತ್ತೆ ಹುಟ್ಟು ಬರ್ಬೇಕಾಗ್ತದೆ. ಎಂಥ ಜನ್ಮ ಬರ್ತದೆ ಅದು ಗೊತ್ತಿಲ್ಲ. ಯಾಕಂದ್ರೆ ನಾವು ಗುಣ ಹೆಂಗೆ ಮಿಕ್ಸ್ ಆಗಿ ಬರ್ಲಿಕ್ಕಂತದೆ. ಮತ್ತು ಅಂಥ ಶರೀರ ತಗೋಬೇಕಾಗ್ತದೆ. ಸೀರಿಯಸ್ ಅದನ್ನಾಗಿಲ್ಲ, ವಿಷಯ ಎಲ್ಲ ಇದೆ. ಲೈಟ್ಲಿ ತಗೋಬೇಡ್ರಿ. ಯಾವುದೋ ಮೋಸ್ಟ್ ಸೀರಿಯಸ್, ಮೋಸ್ಟ್ ಡೇಂಜರಸ್. ಮತ್ತೆ ಸತ್ ಅಸದ್ಯೋನಿ ಜನ್ಮಸು, ಮತ್ತೆ ಹುಟ್ಟು ಬರಬೇಕು. ಈಗ ಏನಾದರೂ ಒಂದು ಧಾರೆ ಅದನ್ನು ಕ್ರೂರರ ಸದ್ದ ಸದ್ಯೋನಿ ಜನ್ಮಸು, ಮತ್ತೆ ಗುಣಸಂಗ ಮತ್ತೆ ಹುಟ್ಟು ಬರಬೇಕು. ರೂಪಾದ ಉದಾಹರಣೆ ಕೊಡ್ತಾರೆ. ಇಷ್ಟೆಲ್ಲ ವೈರಸ್ ಅವ ಈಗ. ಅದ್ರಂಗೆ ಯಾವುದೋ ಒಂದು ಸಣ್ಣ ಹುಡುಗರಿಗೆ ಪೋಲಿಯೋ ಡ್ರಾಪ್ಸು ಅವೆಲ್ಲ ಹಾಕಿರ್ತಾರಲ್ಲ, ಆ ರೋಗ ಬರಬಾರ್ದು. ವ್ಯಾಕ್ಸಿನೇಷನ್ ತಗೊಂಡ್ರೆ ಆ ರೋಗ ಬರುತ್ತಿಲ್ಲ. ಕರೆಕ್ಟ್ ಅದಲ್ಲ? ಅದಕ್ಕೆ ರೂಪಾಯಿ ಹೇಳ್ತಾರೆ, ಕೃಷ್ಣ ಕಾನ್ಷಿಯಸ್ನೆಸ್ ಇದೇನಿದೆ ವ್ಯಾಕ್ಸಿನೇಷನ್. ಇದನ್ನು ತೊಗೊಂಡ್ಬಿಟ್ರೆ, ಇದರಲ್ಲೇ ನಾವು ಉಳಿದ್ರೆ 84 ಲಕ್ಷ ವೈರಸ್ ಇನ್ಫೆಕ್ಟ್ ಆಗೋದಿಲ್ಲ. ಮತ್ತು ನಾವು ಕೃಷ್ಣ ಭಾವನಾಮೃತದಲ್ಲಿ ಇಲ್ಲ, ಮತ್ತೆ ಇನ್ಫೆಕ್ಟ್ ಮಾಡ್ಕೋತೀವಿ, ಮತ್ತೆ ಹುಟ್ಟು ಬರಬೇಕು. ಅದಕ್ಕೆ ಇದು ಪೊಲ್ಯೂಟೆಡ್ ಏಮ್, ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಭೋಗ. ಇದು ಭಾಗವತ ಶ್ರವಣ ಮಾಡೋದ್ರಿಂದ ಇನ್ನೊಮ್ಮೆ ಅನುವಾದ ಹೋಗ್ತೀನಿ. ಆಮೇಲೆ ಇವತ್ತಿನ ವಿಷಯಕ್ಕೆ ಹೋಗ್ತೀನಿ.
through oral reception, ಕಿವಿಯಿಂದ, fully filled with the nectarian message of Lord Krishna, the beloved of the devotee, purifying the polluted aim of life known as material enjoyment, and thus go back to Godhead, to the lotus feet of Krishna, the personality of Godhead. ಪೊಲ್ಯೂಟೆಡ್ ಏನು ಹೋಗ್ತದ, ಭೋಗಿಸ್ಬೇಕನ್ನೋದು, ಆ ಭೋಗದ ಬುದ್ಧಿ ಹೋಗಿ ಏನಾಗ್ತದೆ, ಗಟ್ಟೆ ಸೇವಾ ಬುದ್ಧಿ ಗಟ್ಟಾಗಿದೆ. ಆ ಸೇವಾ ಬುದ್ಧಿ ಗಟ್ಟಾಯ್ತು, ಬ್ಯಾಕ್ ಟು ಗಾಡೆಡ್ ಹೋಗ್ಲಿಕ್ಕೆ ಎಲಿಜಿಬಲ್ ಆಗಿದೆ. ಅದು ಭೋಗ ಬುದ್ಧಿನೇ ಅದು ಮತ್ತೆ ಹುಟ್ಟು ಬರಬೇಕಾಗ್ತದೆ. ಈ ಭೋಗ ಬುದ್ಧಿ ಅದನ್ನು ರಿಪ್ಲೇಸ್ ಮಾಡಬೇಕಾಗ್ತದೆ. ಸೇವಾ ಮಾಡಿ 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 ಎಂಟೂ ಸರಿ ಸೇವಾ ಮಾಡ್ಕೊತಿರ್ಬೇಕಂತ ಇಲ್ಲ. ಇನ್ನು ನಾವು ಯಾವಾಗಾರ ಚಾನ್ಸ್ ಸಿಗ್ತದೆ ನಮಗೂ ನಾಲ್ಕರಾಗಲಿಕ್ಕೆ ಏನಾರ ಸೇವಾ ಮಾಡ್ಕೊತಾ ಇರೋಣ. ಆತ್ಮದ ಸ್ವರೂಪದ ಅದು ಚೇಂಜ್ ಆಗೋದಿಲ್ಲ. ಜೀವೇರ ಸ್ವರೂಪ ಅದು ನಿತ್ಯ ಕೃಷ್ಣದಾಸ್. ನಿನ್ನೆ ಇನ್ನೊಂದು ಪಾಯಿಂಟ್ ರೂಪಾದವ್ರು ಬರೆದಿರ್ತಾರೆ ಅಂತ ಇದು ಭಾಗವತದಲ್ಲಿ. ಆತ್ಮದಲ್ಲೇ ಇರುವುದು ಅದು ಗುಣ. ಅದು ಚೇಂಜ್ ಆಗೋದಿಲ್ಲ. ಅದೊಂದು ಪಾಯಿಂಟ್ ಹೋಗ್ಬಿಡ್ತೀನಿ. ಡಿವೋಷನಲ್ ಸರ್ವಿಸ್ ಟು ದ ಲಾರ್ಡ್, ಬರ್ಕೋತ ಹೋಗ್ರಿ. ಡಿವೋಷನಲ್ ಸರ್ವಿಸ್ ಟು ದ ಲಾರ್ಡ್ ಈಸ್ ರೆಂಡರ್ಡ್ ಬೈ ಆಲ್ ಲಿಂಬ್ಸ್ ಆರ್ ಪಾರ್ಟ್ಸ್ ಆಫ್ ದ ಬಾಡಿ. ಆಲ್ ಲಿಂಬ್ಸ್, ಬೇರೆ ಬೇರೆ ಪಾರ್ಟ್ಸ್, ಕಣ್ಣು, ಮೂಗು, ಕಿವಿ ಎಲ್ಲ ಸರ್ವಿಸ್ ತಾನೇ ಕೊಡಲಿಕ್ಕತ್ತೀವಿ. ತಾನಷ್ಟು ತಾನೇ ಕೊಡ್ತಾವೇನು? ಕೈ ತಾನೇ ಸೇವೆ ಮಾಡ್ಲಿಕ್ಕೆ ಬಿಡ್ತದ? ಇಲ್ಲ. ಇದು ಕಾರಣ ಏನು ಕೊಟ್ಟಾರೆ ಇಲ್ಲಿ? ಯಾಕೆ ಸೇವೆಯಲ್ಲಿ ಕೊಡುತ್ತಾವೆಲ್ಲ? ಡಿವೋಷನಲ್ ಸರ್ವಿಸ್ ಟು ದ ಲಾರ್ಡ್ ಈಸ್ ರೆಂಡರ್ಡ್ ಬೈ ಆಲ್ ದಿ ಲಿಂಬ್ಸ್ ಆಫ್ ಆರ್ ಪಾರ್ಟ್ಸ್ ಆಫ್ ದ ಬಾಡಿ. ಯಾಕೆ? ಇಟ್ ಈಸ್ ದಿ ಟ್ರಾನ್ಸೆಂಡೆಂಟಲ್ ಡೈನಾಮಿಕ್ ಫೋರ್ಸ್ of the spirit soul. Therefore, a devotee is engaged 100% in the service of the Lord. It is the transcendental dynamic force. It is the transcendental dynamic force. ಆತ್ಮಂತದ ಹೀಗಾಗಿ ಆತ್ಮಗಳೆಲ್ಲ ಸೇವೆ ಮಾಡ್ಲಿಕ್ಕೆ. ಯಾಕೆ ಆತ್ಮಂತದ ಸ್ವರೂಪ? It is a transcendental dynamic force of the spirit soul. Therefore, a devotee is engaged 100% in the service of the Lord. ಇದು ಪರ್ಪಟದ ಬರ್ಕೋರಿ ನಂಬರ್ 2.3.20. ಪರ್ಪಟ್ನ ಆಮೇಲೆ ನೋಡ್ಕೋರಿ ಎಲ್ಲ ಪಾಯಿಂಟ್ಸ್ ಗಟ್ಟಿ ಮಾಡ್ಕೋಬೇಕು ಎಲ್ಲ. ಇದು ಎಂಜಾಯಿಂಗ್ ಸ್ಪಿರಿಟ್ ಹೋಗಬೇಕು, ಪೊಲ್ಯೂಟೆಡ್ ಆಗಿ ಸೇವಾ ಗಟ್ಟಾಗಿ. ಪ್ರತಿಯೊಬ್ಬರು ನಾವು ಭೋಗಿಸಿ ಅನುಭವಿಸಿವಲ್ಲ, ಸುಖ ಭಾಳ ಬರ್ತದೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಆಲ್ ಮಟೀರಿಯಲ್ ಆಕ್ಟಿವಿಟೀಸ್ ಲೀಡ್ಸ್ ಟು ಸೆಲ್ಫ್ ಗ್ರಾಟಿಫಿಕೇಶನ್. ಎಲ್ಲ ಭೌತಿಕ ಚಟುವಟಿಕೆ, ಸ್ಕೂಲಿಗೆ ಹೋಗೋರು, ಕಾಲೇಜಿಗೆ ಹೋಗೋರು ಎಲ್ಲರೂ ಏನು ವಿಚಾರಿಸ್ಕೊಂಡು ಎದಕ್ಕೆ ಮಾಡ್ಲಿಕ್ಕತ್ತಾರ, ಎಷ್ಟು ಕಷ್ಟಪಡ್ಲಿಕ್ಕತ್ತಾರ? ಭೌತಿಕ ಆಕ್ಟಿವಿಟೀಸ್. ಆಲ್ ಮಟೀರಿಯಲ್ ಆಕ್ಟಿವಿಟೀಸ್ ಲೀಡ್ಸ್ ಟು ಸೆಲ್ಫ್ ಗ್ರಾಟಿಫಿಕೇಶನ್. ಮುಂದೆ ಹೇಳ್ತಾರೆ, ಆಲ್ ಸೆನ್ಸ್ ಗ್ರಾಟಿಫಿಕೇಶನ್ ಲೀಡ್ಸ್ ಟು ಫ್ರಸ್ಟ್ರೇಷನ್. ಎಲ್ಲ ಇಂದ್ರಿಯ ಭೋಗ ಕಡಿಕೆ ಏನಾಗ್ತದ? ಫ್ರಸ್ಟ್ರೇಷನ್, ನಿರಾಶೆ. ಯಾಕೆ? ನಮ್ಮ ಸ್ವರೂಪ ಅಲ್ಲ. ನಮ್ಮ ಸ್ವರೂಪ ವಿರುದ್ಧ ಮಾಡ್ಲಿಕ್ಕೆ ಹೊರಟುಬಿಟ್ಟು ಹೆಂಗೆ ಸುಖವಾಗಿರ್ಲಿಕ್ಕೆ ಆಗುವುದಿಲ್ಲ. ನಿರಾಶೆ. ಅದಕ್ಕೆ ಇದು ಪೊಲ್ಯೂಟೆಡ್ ಏಮ್, ಆತ್ಮದಲ್ಲ, ಇದು ಆರ್ಟಿಫಿಷಿಯಲ್. ಇದು ಕೃಷ್ಣ ಎಂಜಾಯ್, ನಾವು ಎಂಜಾಯ್ಡ್. ಭೋಕ್ತ, ನಾವು ಭೋಗ್ಯ. ಅವ ಪ್ರಿಡಾಮಿನೇಟರ್, ನಾವು ಪ್ರಿಡಾಮಿನೇಟೆಡ್. ಅವ ಇನ್ಫೈನೈಟ್, ನಾವು ಇನ್ಫಿನಿಟೆಸಿಮಲ್. ಅವ ಕಂಪ್ಲೀಟ್ ಹೋಲ್, ನಾವು ಪಾರ್ಟ್. ಇವು ಭೇದ ಸರಿ ಅರ್ಥ ಮಾಡಿಕೊಂಡು ನಮಗೆ ಎದರಲ್ಲಿ ಸುಖ ಬರ್ತದೆ, ಎದರಿಂದ ಬರ್ತದೆ ಅದನ್ನು ನಾವು ತಿಳ್ಕೊಂಡು ಆ ಪ್ರಕಾರ ಭಕ್ತಿ ಸೇವೆಯಲ್ಲೇ
ತೊಡಗಿದ್ರೆ ಮಾತ್ರ ಬರ್ತದೆ. ಪೊಲ್ಯೂಟೆಡ್ ಏನು ಹೋಗಿ ಮುಂದೆ ಹೇಳಿಕತ್ತಾರ ಬ್ಯಾಕ್ ಟು ಗಾಡ್ ಹೆಡ್, ಬ್ಯಾಕ್ ಟು ಗಾಡ್ ಹೆಡ್. ಏನು ಮೇಲೆ ಚಿತ್ರ ಕಾಣ್ಲಿಕ್ಕತ್ತದ ಅಲ್ಲಿ ಹೋಗಿ ನಾವು ಸೇರ್ಬೋದು ಕೃಷ್ಣನ ಜೊತೆಗೆ. ಅದು ಕೃಪಾ ಹೇಳಿಕತ್ತಾರೆ, ದೇರ್ ಆಲ್ ವಿಂಡೋಸ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಕೃಷ್ಣನ ಜೊತೆಗೆ ನಾವು ಅಲ್ಲಿ ಹೋಗಿ ಮತ್ತೆ ಸೇರ್ಲಿಕ್ಕೆ ಅಲ್ಲೇ ಇದ್ದವರು ಬಂದ್ವಿ. ವಾಪಸ್ ಹೋಗೋದು ಎಷ್ಟು ಕಷ್ಟ, ನಾವು ಗುರುವಾರ ಬಿದ್ವಿ ಇವಾಗ ಹೋಗೋದು ಭಾಳ ಕಷ್ಟ. ತಿರುಪತಿ ಬೆಟ್ಟ ಹತ್ತಿ ಹೋಗೋದು ಭಾಳ ಕಷ್ಟ ಅಲ್ಲ, ನಡೆದು ಹೋಗೋರು ಹೇಳ್ತೀವಿ. ಇಳಿದು ಬರುವಷ್ಟು ಎಷ್ಟೊತ್ತಿದ್ದು ಗಾಡಿ ಹಾಕಿ ಕೂತ್ರೆ 10 ನಿಮಿಷಕ್ಕೆ ಹಾಕಿಬಿಡ್ತೀವಿ. ಅದು ಹೋಗ್ಲಿಕ್ಕೆ 4-5 ತಾಸು ಹೋಗ್ತದೆ ನಡೆದು ಹೋಗೋದು ಬೆಟ್ಟ ಹಾಕ್ತೀವಿ. ಅದಕ್ಕೆ ಇಲ್ಲಿ ಬಂದ್ರಿ, ಈಗ ಬಂದು ವಾಪಸ್ ಹೋಗೋದು ಎಷ್ಟೆಲ್ಲ ಪ್ರಾಬ್ಲಮ್ ಅದ. ಇನ್ನು ಇವತ್ತಿನ ವಿಷಯ ನೋಡೋಣ. ಕಪಿಲ ದೇವರು ಹೇಳ್ತಾ ಇದ್ದಾರೆ, ಯು ಆರ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ದಿ ಒರಿಜಿನ್ ಆ್ಯಂಡ್ ದ ಸುಪ್ರೀಂ ಲಾರ್ಡ್ ಆಫ್ ಆಲ್ ಲಿವಿಂಗ್ ಎಂಟಿಟೀಸ್. ಇಲ್ಲಿ ಶಬ್ದ ಉಪಯೋಗ ಮಾಡಿದ್ದು ಆದ್ಯೋ. Kapila Muni is accepted as an incarnation of the Supreme Personality of Godhead Krishna. Here the word Adya means the origin of all living entities, and Umsam Ishvara means the Lord Ishvara of the living entities. ಅದಕ್ಕೆ ಕೃಷ್ಣ ಇಲ್ಲಿ ಕಪಿಲ ದೇವರು ಹೇಳ್ತಾ ಇದ್ದಾರೆ as an incarnation of the Supreme Lord Krishna. ಈಗ 10.8 ಡೀಟೇಲ್ ಭಾಳ ಸಲ ರಿಪೀಟ್ ಮಾಡ್ತಿರ್ತೀನಿ ನಾನು ಕ್ಲಾಸಸ್ನಲ್ಲಿ. ಅಹಂ ಸರ್ವಸ್ಯ ಪ್ರಭೋ ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧ ಭಾವ ಸಮನ್ವಿತ. I am the source of all material and spiritual worlds. Everything emanates from me. The wise who know this perfectly well engage in my devotional service and worships me with all their hearts. Krishna is source. ಎಲ್ಲ ಬರೋದು ಅವನಿಂದ. ಎವ್ರಿಥಿಂಗ್ ಅಂದ್ರೆ ಏನೇನು ಬಂತ? ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು. ಆಮೇಲೆ ಎಲ್ಲ ಅವತಾರ ಬಂದಿದ್ದು ಅವನಿಂದ. ಒರಿಜಿನ್ ಅವನೇ, ಸ್ವಯಂ ಭಗವಾನ್. ಅವನಿಂದ ಎಲ್ಲ ಅವತಾರ. ಕೃಷ್ಣ ಯಾರು ಅವತಾರ ಅಲ್ಲ, ಅವತಾರಿ. ಅವನಿಂದ ಎಲ್ಲ ಅವತಾರಿ. ಆಮೇಲೆ ಎಲ್ಲ ಜೀವ ಬಂದಿದ್ದು ಅವನು, ಎಲ್ಲ ದೇವಿ ದೇವತೆ ಬಂದಿದ್ದು ಅವನು. ಕೃಷ್ಣನೇ ಎಲ್ಲದಕ್ಕೂ ಸೋರ್ಸ್. ಇದು ಯಾರು ಅರ್ಥ ಮಾಡ್ಕೊಂಡಾರ? ದ ವೈಸ್ ಹೂ ನೋ ದಿಸ್ ಪರ್ಫೆಕ್ಟ್ಲಿ ವೆಲ್ ಏನು ಮಾಡ್ತಾರ? ಮಾಡ್ಕೊಂಡ್ಬಿಡ್ತಾರ. ಎಂಗೇಜ್ ಇನ್ ಮೈ ಡಿವೋಷನಲ್ ಸರ್ವಿಸ್. ನಿರಂತರ ಭಗವಂತನ ಸೇವೆಯಲ್ಲಿ ತೊಡಗಿಬಿಡ್ತಾರೆ. ದ ವೈಸ್ ಹೂ ನೋ ದಿಸ್ ಪರ್ಫೆಕ್ಟ್ಲಿ ವೆಲ್ ಎಂಗೇಜ್ ಇನ್ ಮೈ ಡಿವೋಷನಲ್ ಸರ್ವಿಸ್ ಆ್ಯಂಡ್ ವರ್ಷಿಪ್ಸ್ ಮೀ ವಿತ್ ಆಲ್ ದೇರ್ ಹಾರ್ಟ್ಸ್. ಪೂರ್ಣ ಹೃದಯದಿಂದ ಪ್ರೇಮದಿಂದ ಭಗವಂತನ ಆರಾಧನೆ ಮಾಡ್ತಾರೆ. ಈ ಒಂದು ಪ್ರಶ್ನೆ ಬರ್ಬೋದು, ಎಲ್ಲ ಕೃಷ್ಣನಿಂದ ಬಂದು ಒಪ್ಪೋಣ, ಎಲ್ಲ ಕೃಷ್ಣನ ಹೇಳೇನು, ಎಲ್ಲ ಕೃಷ್ಣನಿಂದ ಬಂದದ, ಎಲ್ಲ ಕೃಷ್ಣನಿಂದ ಬಂದದ. ಪ್ರಶ್ನೆ ಬರ್ಬೋದಲ್ಲ, ಕೃಷ್ಣ ಎಲ್ಲಿಂದ ಬಂದ? ಎಲ್ಲ ಕೃಷ್ಣನಿಂದ ಬಂದಂತೆ ಕೃಷ್ಣ ಎಲ್ಲಿಂದ ಬಂದ? ಅಷ್ಟು ಗೊತ್ತಿಲ್ಲ. ದೇವಕಿ ವಸುದೇವ ಹೆಂಡತಿ ಮಗ. ಹೌದಾ? ಹೌದಾ? ಕರಣ ದೇವಕಿ ವಸುದೇವ ಮಗ ಅವ ಕೃಷ್ಣ. ರೂಪಾದಿ ಹೇಳ್ತಾರೆ ದೇವಕಿ ವಸುದೇವ ಸೋ ಕಾಲ್ಡ್ ಫಾದರ್ ಆ್ಯಂಡ್ ಮದರ್. ದಶರಥ ಮಹಾರಾಜಗ, ಕೌಶಲ್ಯಾಗ ರಾಮ, ಇನ್ನು ಖರೇನೋ ಅವ್ರ ಮಗ ನಾನು. ಸೋ ಕಾಲ್ಡ್ ಫಾದರ್ ಆ್ಯಂಡ್ ಮದರ್. ಭಗವಂತನ ತಂದೆ ತಾಯಿ ಯಾರಿಲ್ಲ. ಅದಕ್ಕೆ ಆದ್ಯ ಅಂತದ ಸೋರ್ಸ್, ಎಲ್ಲದಕ್ಕೂ ಸೋರ್ಸ್. ಅವನಿಗೆ ಇವರೆಲ್ಲ ಸೋ ಕಾಲ್ಡ್ ಫಾದರ್ ಆ್ಯಂಡ್ ಮದರ್. ಭಕ್ತರು ಅವ್ರು ಇಚ್ಛಾ ಮಾಡಿದ್ರು ಕೃಷ್ಣನ ಮಗ ಆಗಲಿ ಅಂತೇಳಿ. ಆಯ್ತು, ಅವ್ರು ಇಚ್ಛಾ ಫೋನ್ ಮಾಡಲಿಕ್ಕೆ ಮಗನಾಗಿ. ಖರೆ ತಂದೆ ತಾಯಿ ಅಲ್ಲ, ಅವ್ರ ತಂದೆ ತಾಯಿನೂ ಕೃಷ್ಣ. ಪಿತಾಮಹಸ್ಯ ಜಗತ್ತು ಮಾತಾ ಧಾತಾ ಪಿತಾಮಹ
ವೇದ್ಯಂ ಪವಿತ್ರ ಓಂಕಾರ ಋಗ್ ಸಾಮ್ ಯಜುರೇವಚ ಗೀತೆಯಲ್ಲಿ ಕೃಷ್ಣ ಹೇಳಿದ ಎಲ್ಲರಿಗೂ ತಂದೆನೂ ನಾನೇ ಪಿತಾಮಹಸಿ ಜಗತ್ತು ಮಾತಾನು ನಾನೇ ಅನ್ಲಿಕ್ಕೆ ಇದು ವಿಪರೀತ ಆಗ್ತದೆ ಎಲ್ಲ ಇಲ್ಲಿ ನಮ್ಮ ತಂದೆ ಬೇರೆ ತಾಯಿ ಬೇರೆ ಆ ಕೃಷ್ಣ ಹೇಳಿಕತ್ತಾನ ತಂದೆನೂ ನಾನೇ ತಾಯಿನೂ ನಾನೇ ಮತ್ತು ಅಷ್ಟೇ ಅಲ್ಲ ಪಿತಾಮಹಸಿ ಜಗತ್ತು ಮಾತಾ ಧಾತ ಪಿತಾಮಹ ಅಜ್ಜನೂ ನಾನೇ ಅನ್ಲಿಕ್ಕೆ ಎಲ್ಲರೂ ನಾನೇ ನೋಡಿ ಜೀವ ಬಂದಿದ್ದ ಭಗವಂತನ ಅಂಶ ತಂದೆ ಎದಕ್ಕಂತಾರ ಬೀಜ ಸೀಡ್ ತಂದೆ ತಾಯಿಗೆ ಯೋಗಿ ಅಂತಾರೆ ಈಗ ಇಲ್ಲಿ ಕೃಷ್ಣ ನಾನೇ ತಂದೆ ನಾನೇ ತಾಯಿ ಅಂದ್ರೆ ಅವನ ಆತ್ಮ ಇರೋದು ಅವನೇ ಅಂಶ ಮತ್ತು ಇವೆಲ್ಲ ಶರೀರ ಪಂಚಭೂತ ಏನದ ಇದು ಅವನಿಂದ ಬಂದಿದೆ ತಂದೆಯ ತಾಯ ಬ್ರಹ್ಮದೇವರ ತಂದೆ ಬ್ರಹ್ಮದೇವರಿಗೆ ಹಚ್ಚಿರ್ತಾರೆ ಕೃಷ್ಣಗೆ ಅದಕ್ಕೆ ಕೃಷ್ಣ ಎಲ್ಲದಕ್ಕೂ ಸೋರ್ಸ್ ಅವನಿಗೆ ಯಾರೂ ಕಾರಣ ಇಲ್ಲ ದೇವರ ಬಗ್ಗೆ ಡೆಫಿನೇಷನ್ ಬೇಕಂದ್ರೆ ಶಾಸ್ತ್ರದಲ್ಲೇ ಪರ್ಫೆಕ್ಟ್ ಸಿಗ್ತದೆ ಮತ್ತೆ ಎಲ್ಲೂ ಸಿಗುವುದಿಲ್ಲ ಅದಕ್ಕೆ ಕೃಪಾದವರು ಭಗವದ್ಗೀತೆ ಒಂದು ಕರ್ತವ್ಯದಲ್ಲಿ ಬರ್ದಾರ ಬೇರೆ ಧರ್ಮದ ಏನು ಗ್ರಂಥವ ಅಲ್ಲಿ ಇದ್ದಿದ್ದೆಲ್ಲ ಇಲ್ಲಿ ಸಿಗ್ತದೆ ಇಲ್ಲಿದ್ದಿದ್ದ ಅಲ್ಲಿ ಸಿಗುವುದಿಲ್ಲ ಅಂತಲ್ಲ ಅಲ್ಲಿ ಏನೇನದ ಎಲ್ಲ ಇಲ್ಲಿಂದ ತೊಗೊಂಡು ಏನೇನೋ ಮಾಡ್ಯಾರ ಬೇರೆ ಬೇರೆ ಇದ್ರಾಗಿದ್ದಿದ್ದು ಮತ್ತೆ ಎಲ್ಲೂ ಸಿಗುವುದು ಮೊನ್ನೆ ಚೆನ್ನೈನಲ್ಲಿ ಮಡ್ರಾಸ್ ಹೈಕೋರ್ಟ್ ಶೇರ್ ಮಾಡಿ ನೋಡಿ ಎಲ್ಲರೂ ಅವರೊಂದೇನೋ ಜಜ್ಮೆಂಟ್ ಕೊಟ್ಟಾರೆ ಭಗವದ್ಗೀತಾ ವೇದಾಂತ ಯೋಗ ಇವು ಯಾವ ಒಂದು ಜಾತಿಗೆ ಸೇರಿದ್ದಲ್ಲ ಅಂತ ಭಾಳ ಚಲೋ ಬರ್ತದ ಅದಕ್ಕೆ ಇದು ಇಟ್ ಇಸ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಕೋರ್ಟ್ಲಿಂದ ಬಂದದ್ದು ಶೇರ್ ಮಾಡಿ ನೋಡ್ರಿ ಎಲ್ಲ ರೂಪಾಯಿ ಮನೆ ಒಳಗೂ ಹಾಕಿ ಅದಕ್ಕೆ ಇದು ಕೃಷ್ಣ ಎಲ್ಲದಕ್ಕೂ ಸೋರ್ಸ್ ಒರಿಜಿನ್ ಅವನಿಗೆ ಯಾರು ತಂದೆ ತಾಯಿ ಇಲ್ಲ ರೂಪಾಯಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಸೂರ್ಯ ಉದಯ ಪ್ರತಿ ದಿವಸ ಆಗ್ತದಲ್ಲ ಪಶ್ಚಿಮ ಕಡೆ ಆಗ್ತದಲ್ಲ ಎಲ್ಲಾಗ್ತದೆ ಉದಯ ಪೂರ್ವದ ಕಡೆ ಸನ್ ರೈಸಸ್ ಇನ್ ದ ಈಸ್ಟ್ ಶಾಲೆಗ ಕಲ್ತ್ರಲ್ಲ ಸೆಟ್ಸ್ ಇನ್ ದಿ ವೆಸ್ಟ್ ಈಗ ಸೂರ್ಯ ಉದಯ ಆಗೋದು ಪೂರ್ವದಿಂದ ಉದಯ ಆಗ್ತದೆ ಯಾರು ಹಿಂಗೆ ಹೇಳಿದ್ರೆ ಅರ್ಥ ಆಗ್ತದೆ ನೋಡ್ರಿ ದ ಈಸ್ಟರ್ನ್ ಸೈಡ್ ಹ್ಯಾಸ್ ಗಿವನ್ ಬರ್ತ್ ಟು ದಿ ಸನ್ ಅರ್ಥ ಆಗ್ತದ ಆ ಈಸ್ಟರ್ನ್ ಸೈಡ್ ಸೂರ್ಯಗೆ ಜನ್ಮ ಕೊಡ್ತಂದ್ರೆ ಏನು ಅರ್ಥ ಹಂಗೆ ಇವರೆಲ್ಲ ದೇವಕಿ ವಸುದೇವ ಸೋಪಾನ ಸಾಧಾರಣ ಬಂದಾರ ಅಷ್ಟೇ ಭಕ್ತರು ಶುದ್ಧ ಭಕ್ತರು ಅರ್ಥ ಕೃಷ್ಣಗ ಯಾರೂ ಇಲ್ಲ ತಂದೆ ತಾಯಿ ಇಲ್ಲ ಈಗ ಇದ್ರ ಉತ್ತರ ಯಾರು ಕೊಡೋರು ಈಗ ಕೃಷ್ಣ ಎಲ್ಲದಿಂದ ಕೃಷ್ಣ ಎಲ್ಲಿಂದ ಬಂದ ಇದ್ರ ಉತ್ತರ ಯಾರು ಕೊಡ್ಲಿಕ್ಕೆ ಶಕ್ತಿಲೇ ಇಲ್ಲ ಎಲ್ಲಿಂದ ಕೃಷ್ಣ ಬಂದ ತಾನೇ ಗೀತೆಯನ್ನು ಹೇಳ್ಬಿಟ್ಟ ನಂಬರ್ ಬರ್ಕೋರಿ 7.7 ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನ ಮತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋಕ್ತಂ ಶ್ರೀಮಣಿಕನಾಯ ಓ ಕಾಂಕರರ್ ಆಫ್ ವೆಲ್ತ್ there is no truth superior to me everything is resting on me as pearls are strung on a thread ಸ್ವಚ್ಛ ಹೇಳ್ಬಿಟ್ಟಾನೆ ಕೃಷ್ಣ ನನ್ನ ಮೇಲೆ ಮತ್ತೆ ಯಾರೂ ಇಲ್ಲ ಅದಕ್ಕೆ ಕರ್ನಾಟಕದಲ್ಲಿ ದಾಸರಾದವರು ಕೃಷ್ಣಗೆ ಹೇಳ್ತಾರ ನನಗರ ನೀ ಇದ್ದಿ ನನಗರ ನೀ ಇದ್ದಿ ನಮ್ಮ ತಂದೆ ನೀನ ದಾತ ಅಂತಲ್ಲ ನೀ ಇದ್ದಿ ನಿನಗೆ ಆಗಿದ್ದಾರೆ ನೀನು ಪರದೇಶ ಇದ್ದಿ ಅಂತ ಅನಾಥ ಇದ್ದಿ ಅಂತ ಹೇಳ್ತಾರ ದೇವರಿಗೆ ಏನಂತಾರ ಕೃಷ್ಣಗ ಅನಾಥನಿ ನಮ್ಗಾರ ನೀತಿ ನಿನಗೆ ಆಗಿದ್ದಾರೆ ಅದ ದೇವರ ಮೇಲೆ ಮತ್ತೆ ಯಾರು ಅದೇ ದೇವರು ಮತ್ತು ಅವನ ಮೇಲೆ ಯಾರು ಇದ್ದಾರೆ ಅಂದ್ರೆ ದೇವರಲ್ಲ ಎಲ್ಲರೂ ಚೆಕ್ ಮಾಡ್ಕೋದು ಫೈನಲ್ ಏನು ಬರ್ತದೆ ಅಲ್ಟಿಮೇಟ್ ಯಾರ ಮೇಲೆ ಮತ್ತೇನೂ ಇಲ್ಲ ಅವನೇ ಪರ್ಫೆಕ್ಟ್ ಡಿಸ್ಕ್ರಿಪ್ಷನ್ ಶಾಸ್ತ್ರದಲ್ಲಿ ಸಿಗ್ತದೆ ಯಾಕೆ ಶಾಸ್ತ್ರ ಬಂದಿದ್ದು ಮನುಷ್ಯ ಮಾಡಿದ್ದಲ್ಲ ಅದಕ್ಕೆ ವೇದಕ್ಕೆ ಏನಂತಾರೆ ಅಪೌರುಷ
ಮನುಷ್ಯ ಮಾಡಿದ್ದಲ್ಲ, ಇದು ದೇವರಿಂದ ಬಂದಿತ್ತು. ಅದಕ್ಕೆ ಯು ಆರ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ದೇವರ ಅನ್ನೋದು ಒಂದು ವ್ಯಕ್ತಿ. ಅದಕ್ಕೆ ಇಲ್ಲಿ ಭಗವಾನ್ ಅಂತ ಬಂದರು. ಬ್ರಹ್ಮನ್ ಅಂದ್ರೆ ಅದು ಬ್ರಹ್ಮ ಜ್ಯೋತಿ, ಭಗವಂತನ ಶರೀರದಿಂದ ಬರುವಂಥ ಜ್ಯೋತಿ. ಅದು ಇಲ್ಲಿ ಭಗವಾನ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ವ್ಯಕ್ತಿ, ದಿ ಒರಿಜಿನ್ ಆ್ಯಂಡ್ ದ ಸುಪ್ರೀಂ ಲಾರ್ಡ್ ಆಫ್ ಆಲ್ ಡಿವಿನಿಟೀಸ್. ಅದೊಂದು ವೇದದಲ್ಲಿ ಬರುವಂಥ ಶ್ಲೋಕ, ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನ. ನಾವು ನಿತ್ಯ, ಕೃಷ್ಣನೂ ನಿತ್ಯ. ನಮ್ಮಲ್ಲಿ ಚೇತನಾದ, ಅವನಲ್ಲೂ ಚೇತನಾದ. ಹೌದಾ? ವ್ಯತ್ಯಾಸ ಏನಾಗ್ತದೆ? ನಾವು ನಿತ್ಯ, ಅವನು ನಿತ್ಯ. ಅವ ನಿತ್ಯೋ ಸಿಂಗ್ಯುಲರ್, ನಾವು ನಿತ್ಯಾನಾಂ ಪ್ಲೂರಲ್. ಅವ ಸಿಂಗಲ್, ಒಬ್ಬನೇ, ದೇವರು ಒಬ್ಬನೇ. ನಿತ್ಯೋ ನಿತ್ಯಾನಾಂದಾಗ ನಾವೆಲ್ಲ ಜೀವ ಬರ್ತೀವಿ. ಅವ ಏಕ, ನಾವು ಅನೇಕ. ಜೀವ ಲೆಕ್ಕ ಎಷ್ಟು ಲೆಕ್ಕನಿಲ್ಲ, ಅಸಂಖ್ಯಾತ ಜೀವರಾಶಿ. ಅದಕ್ಕೆ ಈ ಅಂಶ ಪಾರ್ ಆಸ್ ಟು ಸರ್ವ್ ದಿ ಹೋಲ್. ಆಗಲೇ ಆ ಪಾಯಿಂಟ್ ಬಂದಿದೆ. ಅದು ಟ್ರಾನ್ಸೆಂಡೆಂಟಲ್ ಡೈನಾಮಿಕ್ ಫೋರ್ಸ್, ಆತ್ಮದದು. ಹಿಂಗಾಗಿ ಸೇವಾ ಮಾಡಬೇಕು ಬಂದ್ಬಿಡ್ತದೆ. ಕೃಷ್ಣನ ಸೇವೆ ಮಾಡಂಗಿಲ್ಲ, ಏನು ಮಾಡ್ತೀವಿ? ಬೇರೆ ಮಾಯಾ ಸೇವಾ ನಡೆದಬಿಟ್ಟದಲ್ಲ. ಕುಟುಂಬ ಸೇವಾ, ದೇಶ ಸೇವಾ, ಸಮಾಜ ಸೇವಾ, ಆ ಸೇವಾ, ಈ ಸೇವಾ, ಯಾವ ಸೇವಾ ಸಿಕ್ಕಿಲ್ಲ ಕಡೆಗೆ ನಾಯಿ ಸೇವಾ ಅಲ್ಲ. ನಾಯಿ ದಾಸರಾಗಿ ಮಾಡ್ತಾರೆ. ರೂಪಾಯಿನೆಲ್ಲ ಭಾಳ ಚಲೋ ಚಲೋ ಮಾಡಿಸ್ಬಿಡ್ತಾರೆ. ಒಬ್ಬ ನಾಯಿ ತೊಗೊಂಡು ಹೋಗ್ತಿರ್ತಾನೆ. ನಾಯಿ ಇದಕ್ಕೆ ನಿಂತ ರಸ್ತೆ ಮೇಲೆ, ಅವ ಮಲಕ್ಕಂತ ತಗೊಂಡ. ನಾಯಿ ಇದಕ್ಕೆ ನಿಂತ, ಅವನು ನಿಂತ ಅದ್ರ ಜೊತೆ. ರೂಪಾಯಿ ಕೇಳಲಿಕ್ಕತ್ತಾರ, ಹೂ ಇಸ್ ಮಾಸ್ಟರ್, ಹೂ ಇಸ್ ಸರ್ವೆಂಟ್ ಅಂತಲಿಕ್ಕತ್ತಾರ. ನಾ ನಾಯಿ ಮಲಕ್ಕಂತ ತಗೊಂಡ. ನಾಯಿ ಇದಕ್ಕೆ ನಿಂತಂದ್ರೆ ಅವನು ನಿಂತ ಅದ್ರ ಜೊತೆಗೆ. ಹೂ ಇಸ್ ಮಾಸ್ಟರ್, ಹೂ ಇಸ್ ಸರ್ವೆಂಟ್ ಅಂತ. ನಾನು ಭಾಳ ವರ್ಷದಿಂದ ಒಂದು ಆರ್ಟಿಕಲ್ ಓದಿದ್ದೆ ಪೇಪರಲ್ಲಿ. ಕೆಲವು ದೇಶದಲ್ಲಿ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಅವ. ಇಲ್ಲೆಲ್ಲ ನಾವು ನೋಡ್ತೀವಿ, ಮನೆಯಲ್ಲಿ ಸಾಕಿದ್ದು ನಾಯಿ ಏನು ಮಾಡ್ತಾರೆ, ಟ್ರೈನಿಂಗ್ ಕೊಟ್ಟಾರ. ಒಳಗೆ ಮನೆ ಒಳಗೆ ಹೊಲಸು ಮಾಡ್ಲಾರ್ದಂಗೆ ಟ್ರೈನಿಂಗ್ ಕೊಟ್ಟಾರ. ಮುಂಜಾನೆ ಗೇಟ್ ತೆಗಿತಾರೆ, ಕಾಯ್ತಿರ್ತದೆ ಅದು ಗೇಟ್ ತೆಗಿಲಿಕ್ಕೆ. ಗೇಟ್ ತೆಗೆದು ಕೂಡ ಹೊರಗೆ ಹೋಗ್ತದೆ. ಹೊರಗೆ ಹೋಗಿ ಎಲ್ಲ ಹೊಲಸು ಮಾಡಿ ಬಂದ್ಬಿಡ್ತದೆ ಒಳಗೆ. ಹುಡುಗರಿಗೆ ಮನೆ ಒಳಗೆ ಹೊಲಸು ಮಾಡ್ಲಿಕ್ಕೆ ಕೊಡೋದು ಟ್ರೈನಿಂಗ್ ಮಾಡ್ಯಾರ. ಮುಂಚೆ ಬಾಗಿಲ ತೆಗೆದು ಕೂಡ ಒಳಗೆ ಬಂದ್ಬಿಡ್ತದೆ. ಹೊರಗೆ ಹೋಗಿ ಅಲ್ಲಿ ಓಡಾಡಿ ಹೊಲಸು ಮಾಡ್ಕೊಂಡು ಹೋದ್ರೆ ಸಜ್ಜನ ಟ್ರೈನಿಂಗ್ ಕೊಟ್ಟರೆ ಇಲ್ಲ ಅಲ್ಲೇ ಹೊಲಸು ಮಾಡ್ಲಿಕ್ಕೆ ಬಿಡ್ತಾವೆ. ಅದಕ್ಕೆ ಮುಂಜಾನೆ ಹೊರಗೆ ಹೋಗ್ಬಿಟ್ರೆ ಹೊರಗೆ ಹೋಗಿ ಬಂದು ತಂದ್ಬಿಡ್ತಾರೆ ಮತ್ತೆ ಒಳಗೆ ಹೋದ್ರೆ. ಇದು ಇಲ್ಲಿನ ಪದ್ಧತಿ. ಬೇರೆ ದೇಶದಲ್ಲಿ ಏನಿದೆ, ನಿಮ್ಮ ನಾಯಿ ರಸ್ತೆ ಹೊಲಸು ಮಾಡ್ತಂದ್ರೆ ನಿಮ್ಗೆ ದಂಡ. ಅದಕ್ಕೆ ಇವರು ರಸ್ತೆ ಮೇಲೆ ನಾಯಿ ತಗೊಂಡು ಹೋಗುವಾಗ ಹಿಂದಿನ ಡಬ್ಬಿ ತಗೊಂಡು ಹೋಗಿರ್ತಾರೆ. ಡಬ್ಬಿ ಒಂದು ಕಸ್ಬರಿ ಸಾಲ ಇಟ್ಕೊಂಡಿರ್ತಾರೆ. ನಾಯಿ ಹೊಲಸು ಮಾಡ್ತಂದ್ರೆ ಎಲ್ಲಿವರೆಗೆ ಹೋಗ್ತದೆ ನೋಡಿ. ಸೇವಾ ಮಾಡೋದು ಬುದ್ಧಿ ನಮ್ಮಲ್ಲಿ ಹೋಗುದಿಲ್ಲ. ಅದು ಯಾಕಂದ್ರೆ ಆತ್ಮದ ಡೈನಾಮಿಕ್ ಫೋರ್ಸ್ ಅದರ ಪ್ರಾಪರ್ ಯುಟಿಲೈಸ್ ಆಗ್ತಾ ಇಲ್ಲ. ರಾಂಗ್ ಪ್ಲೇಸ್ ಸೇವಾ ಮಾಡಲಿಕ್ಕೆ. ಅದಕ್ಕೆ ಗೋವಿಂದದಾಸ್ ಹೇಳ್ತಾರಲ್ಲ, ವಿಫಲೇಸೇನು ಕೃಪಣ ದೂರಜನ ಚಪಲ ಸುಖಲಬಲ ಆಗಿ. ಫಲನೂ ಇಲ್ಲ, ವಿಫಲ ಕೃಪಣ ಏನಂತಾರ? ಮೈಸರ್ಲಿ ಪರ್ಸನ್. ಈ ಕೃಪಣ ಮತ್ತು ಅಪೋಸಿಟ್ ವರ್ಡ್ ಬ್ರಾಹ್ಮಣ. ಇದು ಅಷ್ಟೇ ಅಲ್ಲ, ಬ್ರಾಹ್ಮಣ ಯಾರಿಗಂತಾರ? ರೂಪಾಯಿ ಅಂತಾರ. ಒನ್ ಟೂ ವೇಸ್ ಯುಟಿಲೈಸಿಂಗ್, ದೇವರು ಕೊಟ್ಟಿದ್ದು ಎಲ್ಲ ಸರಿಪಯೋಗ ಮಾಡೋ ಬ್ರಾಹ್ಮಣ. ಒಂದು ಅರ್ಥ, ಇದು ಭಾಳ ಅರ್ಥ ಅಲ್ಲ. ಕೃಪಣ ಅಂದ್ರೆ ದೇವರು ಕೊಟ್ಟಿದ್ದ ಸರಿಪಯೋಗ ಮಾಡ್ತಾ ಇದೆ. ಕ್ಲಿಯರ್ ಆಗ್ತಾ? ಇನ್ನೊಂದು ಕೃಪಾದ ಅರ್ಥ ಹೇಳ್ತಾರೆ ಕೃಪಣಕ್ಕೆ. ನೆನಪದ ಯಾರಿಗಾರ? ಇರ್ಲಿಕ್ಕಿಲ್ಲ.
ರೂಪಾಲ ಹೇಳಿಕತ್ತಾರ ಜೀವನದಲ್ಲಿ ಸ್ವಲ್ಪ ಸ್ವತಂತ್ರತೆ ಅದ, ಅದನ್ನಿಲ್ಲ ಸ್ವಲ್ಪ ಸ್ವತಂತ್ರತೆ ಅದ. ಅದನ್ನು ಯಾರು ದುರುಪಯೋಗ ಮಾಡ್ಲಿಕ್ಕತ್ತಾರ ಅವ್ರ ಕೃಪಣ. ಆ ಸ್ವತಂತ್ರತೆ ದೇವರು ಕೊಟ್ಟಿದ್ದು ಯಾರು ಸರಿ ಉಪಯೋಗ ಮಾಡ್ಲಿಕ್ಕತ್ತಾರ ಬ್ರಾಹ್ಮಣ. ಸ್ವತಂತ್ರತೆ ಅದ ಇಲ್ಲಿ ಭಕ್ತ ಸೇವಕರು ಎಲ್ಲ ಜೀವನ ಸ್ವತಂತ್ರತೆ ಅದ. ಸ್ವಲ್ಪ ಅದನ್ನು ಸರಿ ಉಪಯೋಗ ಮಾಡಿದ್ರಿ ಬ್ರಾಹ್ಮಣ, ಸರಿ ಉಪಯೋಗ ಮಾಡಿಲ್ಲ ಕೃಪಣ. ಜಪ ಮಾಡೋದು ಏನು ಫೋರ್ಸ್ ಮಾಡ್ತಾರ? ಇಲ್ಲ. ಡಿವೋಷನಲ್ ಸರ್ವಿಸ್ ವಾಲಂಟಿಯರ್ ಸರ್ವಿಸ್ ಅನೌನ್ಸ್ ಮಾಡ್ತಾರಲ್ಲ ಫೆಸ್ಟಿವಲ್ ಟೈಮ್ ಇಂಥ ಸರ್ವಿಸಸ್ ಅವ, ಯಾರು ವಾಲಂಟಿಯರ್ ಆಗ್ಬೇಕು ಬರಲಿ ಸರ್ವಿಸ್. ಬಾಯ್ ಫೋರ್ಸ್ ಇಲ್ಲ, ಡಿವೋಷನಲ್ ಸರ್ವಿಸ್ ಪ್ರೇಮಿತ ಮಾಡಬೇಕು. ಅದಕ್ಕೆ ಇಲ್ಲೇ ಆ ಸ್ವತಂತ್ರತೆ ಯಾರು ಸರಿ ಉಪಯೋಗ ಮಾಡ್ಲಿಕ್ಕತ್ತಾರ, ಕೃಷ್ಣನ ಸೇವೆ ಮಾಡ್ಲಿಕ್ಕತ್ತಾರ, ಜಪ ಮಾಡ್ಲಿಕ್ಕತ್ತಾರ, ದೇವಸ್ಥಾನ ಬರ್ಲಿಕ್ಕತ್ತಾರ, ದೀಕ್ಷಾ ಪಡ್ಕೊಂಡು ಬರ್ತಾರೆ. ಈಗ ಬೆಂಗಳೂರಿಗೆ ಹೋಗಿ ದೀಕ್ಷಾ ಪಡ್ಕೊಂಡು ಬಂದರೆ 11 ಜನ ಹುಬ್ಬಳ್ಳಿಗೆ ಹೋಗಿ ಬಂದಾಗಲ್ಲ ದೀಕ್ಷಾ ಪಡ್ಕೊಂಡು ಬಂದು. ಇದು ಸ್ವತಂತ್ರತೆ ಸರಿ ಉಪಯೋಗ ಮಾಡ್ಲಿಕ್ಕತ್ತಾರ. ನಮ್ಮ ಬೇಡ ಅಂದ್ಬಿಟ್ರೆ ಸರಿ ಉಪಯೋಗ ಮಾಡ್ತಾರೆ. ಒಮ್ಮೆಲೆ ಸಿಗುವುದಿಲ್ಲ. ಆ ಶಿಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಿ 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 ಕ್ರಮೇಣಾಗಿ ಪ್ರತಿಯೊಬ್ಬರು ಇದು ದೇವರು ಕೊಟ್ಟಿದ್ದು ಒಂದು ಅವಕಾಶ ಕಳ್ಕೋಬಾರ್ದು. ಇದು ಪ್ರಭಾದವರು ಒಂದ್ಸರಿ ಜೂದಲ್ಲಿ ನಮ್ಮ ದೊಡ್ಡ ದೇವಸ್ಥಾನ ಅದಲ್ಲ ಮುಂಬೈ, ಪ್ರಭಾದ ವಾಕಿಂಗ್ ಹೋದಾಗ ಬೆಳಗ್ಗೆ ಜೂ ಬೀಚ್ನಲ್ಲಿ ವಾಕಿಂಗ್ ಹೋಗ್ತಿದ್ರು. ಹೋಗಿರೇನು ಜೂ ಬೀಚ್? ಇವತ್ತು ಜಗ್ಗಿ ಜನ ವಾಕಿಂಗ್ ಮಾಡ್ತಿರ್ತಾರೆ ಬೆಳಗ್ಗೆ. ಹಂಗೆ ಜನ ವಾಕಿಂಗ್ ಮಾಡೋರು ನೋಡಿರಿ? ಇಲ್ಲ, ಅದು ಹತ್ತಿರ ಅದ, ಟೆಂಪಲ್ಗೆ ಹತ್ತಿರ ಅದ. ಕೃಪಾದಲ್ಲಿ ಯಾವಾಗ ಜೂ ಟೆಂಪಲ್ನಾಗ ಇರ್ತಿದ್ರೆ ಬೀಚಿಗೆ ಹೋಗ್ತಿದ್ರು. ಮಾರ್ನಿಂಗ್ ವಾಕ್ ಕನ್ವರ್ಸೇಷನ್ ಆಗ್ಯಾವ. ಡಾಕ್ಟರ್ ಪಟೇಲ್ ಅವರು ನೋಡಿ ಮಾತಾಡಿದ್ರು, ಭಾಳ ಇಂಟ್ರೆಸ್ಟಿಂಗ್ ಅವ. ಕೇಳ್ತಾರೆ ಮಾರ್ನಿಂಗ್ ವಾಕ್ ಕನ್ವರ್ಸೇಷನ್ಸ್ ಕೃಪಾದವ್ರ ಜೊತೆ. ಈಗ ಒಂದು ದಿವಸ ಈ ರೀತಿ ಕೃಪಾದವ್ರ ವಾಕಿಂಗ್ ಹೋದಾಗ ಬರೀ ಸಾದಾ ವಾಕಿಂಗ್ ಅಲ್ಲ, ನನಗೆ ಕ್ವಶನ್ ಆನ್ಸರ್ ಎಲ್ಲ ನಡೀತಿತ್ತು. ರೂಪಾಯದವರು ಅಲ್ಲಿ ಬೀದಿ ನಾಯಿ ನೋಡ್ತಾರೆ ಎಲ್ಲ, ಅಲ್ಲಿಂದ ಎಲ್ಲ ಕಸ ತಿಂದು ಹೊಡ್ತಿದ್ದೆಲ್ಲ ಅಲ್ಲಿ ಆಹಾರ ಹುಡುಕ್ಲಿಕ್ಕತ್ತಾವ ಬೀದಿ ನಾಯಿ. ಆ ಬೀದಿ ನಾಯಿ ನೋಡ್ತಾರೆ ರೂಪಾಯದವರು. ಮತ್ತು ಅಷ್ಟರಲ್ಲೇ ಇನ್ನೊಬ್ಬ ನಾಯಿ ಕೊಂಡು ಬಂದಿದ್ದ ವಾಕಿಂಗ್, ಸಾಕಿದ ನಾಯಿ ಅದು, ಇನ್ನೊಂದು ದಪ್ಪ ಗಟ್ಟಿಗುಂಟು ನಾಯಿ ಅದ, ಚೈನ್ ಹಾಕೊಂಡು ಅದನ್ನು ತೊಗೊಂಡು ವಾಕಿಂಗ್ ಮಾಡಲ್ಲ. ರೂಪಾಯಿ ಎರಡು ನಾಯಿ ನೋಡ್ತಾರೆ, ಬೀದಿ ನಾಯಿನೂ ನೋಡಿದ್ರೆ ಆ ಸಾಕಿದ ನಾಯಿನೂ ನೋಡಿದ್ರು. ಶಿಷ್ಯಂದ್ರಿಗೆ ಹೇಳ್ತಾರೆ, ಯು ಶುಡ್ ಬಿಕಮ್ ಲೈಕ್ ದಿಸ್ ಅಂತ. ಹೆಂಗ? ಈ ಸಾಕಿದ ನಾಯಿಗತೆ, ಬೀದಿ ನಾಯಿಗತೆ ಆಗಬಾರ್ದು, ಸಾಕಿದ ನಾಯಿಗತೆ ಆಗ. ಶಿಷ್ಯಂದ್ರೆ ಹೇಳಿರ್ತಾರೆ ಇಷ್ಟ ಅರ್ಥ. ಈ ಸಾಕಿದ ನಾಯಿಗ ಮಾಲಕ್ಕಿದ್ದಾನೆ, ಇದು ಬೇರೆ ಅರ್ಥ ಮಾಡ್ಕೋಬೇಕು. ಸನಾಥ, ಆ ಬೀದಿ ನಾಯಿಗ ಅನಾಥ. ಆಗಲೇ ಹೇಳಿದ್ದೆ ದೇವರಿಗೆ ಆದ ಬಂತು, ಅದಕ್ಕೆ ಇದು ಕಂಪೇರ್ ಮಾಡಬೇಡ್ರಿ. ಬೀದಿ ನಾಯಿ ಯಾರಿಲ್ಲ, ಅನಾಥ. ಇದು ಸನಾಥ ವಿತ್ ಮಾಸ್ಟರ್, ವಿದೌಟ್ ಮಾಸ್ಟರ್. ಯಾವಾಗ ನಾವು ದೀಕ್ಷಾ ಪಡ್ಕೊಂಡು ಮಾಸ್ಟರ್ ಸ್ವೀಕಾರ ಮಾಡ್ತೀವಿ, ನಾವು ಸನಾಥರಾಗ್ತೀವಿ. ಇಲ್ಲಾಂದ್ರೆ ಅನಾಥರೋಣ ಬೇಡಲ್ಲ. ಮನುಷ್ಯ ಜನ್ಮ ಪಡೆದೀವಿ. ನೀವು ನಾರದ್ರ ಹೇಳಿಕಂತಾರೆ, ಬರೀ ಅಪ್ಪ ಅಮ್ಮ ಇದ್ದರೆ ಮಾತ್ರ ಸಾಲೋದಿಲ್ಲ, ಸಾಕಂದ್ರೆ ಅವು ಪಶು ಪಕ್ಷಿಗೂ ಅದ ಅಪ್ಪ ಅಮ್ಮ. ನಾವು ಮನುಷ್ಯ ಜನ್ಮ ಪಡೋದು ಬರೀ ತಂದೆ ತಾಯಿ ಇದ್ದಾರಪ್ಪ ಅಂದ್ರೆ ಸಾಲಂಗಿಲ್ಲ. ಅದು ಫಸ್ಟ್ ಬರುತ್ತಂತಾರಲ್ಲ, ಯಾವ ಬರ್ತದ? ಶೌಕ್ರ ಬರ್ಕೊಡಿ. ಶೌಕ್ರ ಅಂದರೆ ಸೆಮಿನಲ್ ಜನರೇಷನ್, ತಂದೆ ತಾಯಿ ಸೆಕ್ಸಿಂದ ಹುಟ್ಟು ಬಂದಿತ್ತು. ನಾವು ಎಲ್ಲರೂ ಹಂಗ ಹೋಗ್ತೀವಿ, ಪಶು ಪಕ್ಷಿನೂ ಅದೇ ರೀತಿ ಜನ್ಮ, ಸೆಕ್ಸಿಂದ ಜನ್ಮ, ಶೌಕ್ರ ಅಂತಾರೆ. ಇಷ್ಟು ಮಾತ್ರ ಜನ್ಮ ಸಿಕ್ಕ ಅಪ್ಪ ಅಮ್ಮ ಇದ್ದಾರೆ ಅಂದ್ರೆ ಸಾಲಂಗಿಲ್ಲ. ಎರಡನೇ ಜನ್ಮ ತಗೊಳ್ಳೇಬೇಕು. ಆ ಎರಡನೇ ಜನ್ಮ ಯಾವ್ದು? ಸಾವಿತ್ರ. ಸಾವಿತ್ರ ಅಂದ್ರೆ ಗೆಟಿಂಗ್ ಪ್ರಾಪರ್ಲಿ ಇನಿಷಿಯೇಟೆಡ್ ಫ್ರಾಮ್ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಅವಾಗ ಇದು ಎರಡನೇ ಜನ್ಮ ಆಗ್ತದೆ ಸಾವಿತ್ರ. ಇದಾಗಲೇಬೇಕು. ಇಲ್ಲ ಅಂದ್ರೆ one will remain uncivilized
ದೀಕ್ಷಾ ತಗೊಳ್ಳಿಲ್ಲ ಅಂದರೆ, ಎರಡನೇ ಜನ್ಮ ಆಗಲಿಲ್ಲ ಅಂದರೆ ಅನ್ಸಿವಿಲೈಸ್. ದೀಕ್ಷಾ ತಗೊಂಡ್ಬಿಟ್ರೆ ಮುಗಿತ, ಸಾಕು ಮುಗಿದ ದೀಕ್ಷಾಕ್ಕೆ ಇಂಗ್ಲೀಷ್ದಾಗ ಏನಂತಾರೆ? ಇನಿಷಿಯೇಷನ್ ಅಂತಾರೆ. ಇನಿಷಿಯೇಟ್ ಅಂತ ಇನ್ನೊಂದು ಶಬ್ದದ ಇಂಗ್ಲೀಷ್ದಾಗ. ಇನಿಷಿಯೇಟ್ ಅಂದರೆ ಪ್ರಾರಂಭ, ನಿಮ್ಮ ಸ್ಪಿರಿಚುವಲ್ ಲೈಫ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ಜನ್ಮ, ಎರಡನೇ ಜನ್ಮದೇ ತಗೊಳ್ಳಬೇಕು. ಮೂರನೇದು ಅದ ಯಜ್ಞಿಕ ಬ್ರಾಹ್ಮಣ ದೀಕ್ಷಾ. ಇದನ್ನು ರಿಸ್ಟ್ರಿಕ್ಟ್ ಮಾಡ್ಯಾರ. ಟೆಂಪಲ್ ಡಿವೋಟಿಗೆ BT ವರ್ಷಕ್ಕೆ ರಿಸ್ಟ್ರಿಕ್ಟ್ ಮಾಡ್ಯಾರ. ಅದಕ್ಕೆ ಇಲ್ಲಿ ಮುಂದೊಂದು ಸ್ವಲ್ಪ ನೋಡೋಣ. ಇನ್ನೊಂದು 10 ನಿಮಿಷ. ಆದ್ಯ ಒರಿಜಿನ್ ಎಲ್ಲ ಚರ್ಚೆ ಆಯಿತು. ಪುಂಸಾಂ ಈಶ್ವರ ದಿ ಲಾರ್ಡ್ ಆಫ್ ದ ಲಿವಿಂಗ್ ಎಂಟಿಟೀಸ್. ಇಲ್ಲಿ ಪ್ರಭುಪಾದವರು ಬ್ರಹ್ಮ ಸಂಹಿತಾದ ಒಂದು ಶ್ಲೋಕ ಬರ್ತಾರೆ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣ. ಇದು 5ನೇ ಅಧ್ಯಾಯ ಮೊದಲೇ ಶ್ಲೋಕ. ಇನ್ನೂ 4ನೇ ಅಧ್ಯಾಯ 3ನೇ ಅಧ್ಯಾಯ ಯಾವ ಸಿಕ್ಕಿಲ್ಲ. ಇದು 5th ಚಾಪ್ಟರ್ ಮಾತ್ರ ಸಿಕ್ಕದು ಬ್ರಹ್ಮ ಸಂಹಿತ. ಅದು ದಕ್ಷಿಣ ಹಿಂದೂಸ್ತಾನದಲ್ಲೇ ಆದಿಕೇಶವ ದೇವಸ್ಥಾನದಲ್ಲಿ ಒಬ್ಬರು ಇತ್ತಲ್ಲೇ ಚೈತನ್ಯ ಮಹಾಪ್ರಭು ಕಾಪಿ ಮಾಡ್ಲಿಕ್ಕೆ ಹೇಳಿದ್ರು ಶಿಷ್ಯಂದ್ರಿಗೆ. ಅದಷ್ಟದ ಫುಲ್ ಬ್ರಹ್ಮ ಸಂಹಿತ ಇಲ್ಲ. ಬ್ರಹ್ಮದೇವರು ಈ ಬ್ರಹ್ಮ ಸಂಹಿತ ರಚನೆ ಮಾಡಿದ್ದು ಯಾವಾಗ? ಆಟ್ ದಿ ಡಾನ್ ಆಫ್ ಕ್ರಿಯೇಷನ್. ಸೃಷ್ಟಿ ಆದ ಫಸ್ಟ್ ಪರ್ಸನ್ ಅವರೇ ಆವಾಗ ರಚನೆ ಮಾಡಿದ್ದು. ಅಲ್ಲೇ ಕೃಷ್ಣನ ಹೆಸರು ತಗೊಂಡ್ಬಿಟ್ಟಾರ. ಕೃಷ್ಣ ಅವತಾರ ಬರೀ ದ್ವಾಪರಯುಗದಲ್ಲಾಗಿ ಅಂತ ತಿಳ್ಕೊತಾರೆ. ಈ ದ್ವಾಪರಯುಗ ಬ್ರಹ್ಮದೇವ ಹುಟ್ಟಿದಾಗಿ ಹಿಡ್ಕೊಂಡು ಆವಾಗಿಂದ ಎಷ್ಟು ಕೋಟಿ ಕೋಟಿ ವರ್ಷದಿಂದ ಮಾತಾತಲ್ಲ, ಫಸ್ಟ್ ವರ್ಷದಲ್ಲೇ ಹೇಳಿರ್ತಾರೆ ಈಶ್ವರ ಪರಮ ಕೃಷ್ಣ. ಈಶ್ವರ ಶಬ್ದಕ್ಕಂತ ಕಂಟ್ರೋಲರ್, ಪರಮ ಅಂದ್ರೆ ಸುಪ್ರೀಂ ಕಂಟ್ರೋಲರ್. ಅರ್ಥ ಅವನ ಮೇಲೆ ಮತ್ತೆ ಯಾರು ಕಂಟ್ರೋಲರ್ ಇಲ್ಲ. ಈಶ್ವರ ಪರಮ ಕೃಷ್ಣ. ಮುಂದೆ ಹೇಳಿರ್ತಾರೆ ಸಚ್ಚಿದಾನಂದ ವಿಗ್ರಹ, ಭಗವಂತನ ಶರೀರ. ಆ ಶರೀರ ಆಧ್ಯಾತ್ಮಿಕ ಶರೀರ, ಸಚ್ಚಿದಾನಂದ ವಿಗ್ರಹ. ಮಾಯಾವಾದಿ ಜನ ಅವರೇನು ಭಾವಿಸ್ತಾರೆ? ಕೃಷ್ಣನ ಶರೀರ ಏನು ಭಾವಿಸ್ತಾರೆ? ಈ ನಮ್ಮಂಥ ಶರೀರ ತಿಳ್ಕೊಂಡಾರ. ಪಂಚಭೂತ ನಮ್ಮ ಶರೀರ ಎಲ್ಲ ಪಂಚಭೂತದ್ದಿದೆ. ಯಂತ್ರ ಉದಾಹರಣೆ ಮಾಯಾಯಂತ್ರ ನಮ್ಮ ಕೃಷ್ಣನ ಮಹಿಮೆ ಅಂತ ಯಾರು ವಿಚಾರ ಮಾಡ್ತಾರ ಅವರಿಗೆ ಮಾಯವಾದಿ ಅಂತ. ಕೃಷ್ಣ ರಾಮ ಇಂಥ ಶರೀರ ಭಾವಿಸೋ ಮಾಯವಾದಿ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಒಂದು ಶ್ಲೋಕ ಹೇಳ್ತಾರಲ್ಲ 9.11 ಏನು ಹೇಳ್ತಾನಂದ್ರೆ, ಅವಜಾನಂತಿ ಮಾಮೂಢ ಮಾನುಷಂತರು ಆಶ್ರಿತಂ ಪರಂ ಭಾವಂ ಅಜಾನಂತು ಮಮಭೂತ ಮಹೇಶ್ವರ. ಮೂರ್ಖರಿಗೆ ತಿಳಿದು ಗೊತ್ತಿಲ್ಲ. ಅವಜಾನಂತಿ ಮಾಮೂಢ ಮಾನುಷಂತರು ಅಷ್ಟೇ. ಮನುಷ್ಯ ಸಮಾಜದಲ್ಲಿ ಕೃಷ್ಣ ಅವತರಿಸಿದಾನಷ್ಟೇ, ಮನುಷ್ಯ ಅಲ್ಲ. ಮನುಷ್ಯ ಸಮಾಜದಲ್ಲೇ ಅವತರಿಸಿದ, ಆದರೆ ಮನುಷ್ಯ ಅಲ್ಲ. ಮಾನುಷಂತರು ನಾಶ. ಪರಂಭಾವ ಭಗವಂತನ ಪರಂಭಾವ ಅಜಾನಂತು. ಏನು ಪರಂಭಾವ? ಭಗವಂತನಿಗೆ ಜಾನವಿಲ್ಲ ಅಲ್ಲ. ಪರಂಭಾವ ಭಗವಂತನ ಶರೀರ ಸಚ್ಚಿದಾನಂದ ಶರೀರ, ಸಚ್ಚಿದಾನಂದ ವಿಗ್ರಹ. ಅನಾದಿ, ಅವನಿಗೆ ಯಾರು ಆದಿ ಇಲ್ಲ, ಎಲ್ಲದಕ್ಕೂ ಆದಿ ಅವನಿಗೆ. ಅನಾದಿರ್ ಆದಿರ್ ಅದು ಶಬ್ದಗಳು ಬರುತ್ತೆ. ಆದ್ಯ ಅನಾದಿರ್, ಅವನಿಗೆ ಬಿಗಿನಿಂಗ್ ಯಾರು ಇಲ್ಲ, ಅವನಿಗೆ ಯಾರು ಕಾರಣ ಇಲ್ಲ, ಎಲ್ಲದಕ್ಕೂ ಕಾರಣ ಅನಾದಿರಾದಿ ಗೋವಿಂದ. ಗೋವಿಂದ ಶಬ್ದಕ್ಕೆ ಅರ್ಥ ರೂಪಾದರು ಕೊಟ್ಟಿದ್ದೆ. ಗೋ ಅಂದ್ರೆ ಮನೆಗೆ ಹೋಗ್ಬೇಕು. ಗೋ ಅಂದ್ರೆ ಸೆನ್ಸಸ್ಸು ಆಗ್ತದೆ. ಗೋ ಅಂದ್ರೆ ಆಕಳನೂ ಆಗ್ತದೆ, ಗೋಶಾಲ. ಮತ್ತು ಗೋ ಅಂದ್ರೆ ಭೂಮಿನೂ ಆಗ್ತದೆ. ಯಾರ ಇಂದ್ರಿಯಾಗ ಭೂಮಿಗ ಆಕಳಿಗ
ಆನಂದ ಕೊಡ್ತಾನ. ಅವನ ಹೆಸರೇ ಗೋವಿಂದ. ಅನಾದಿರಾಜ ಗೋವಿಂದ, ಸರ್ವ ಕಾರಣ ಕಾರಣ, ಎಲ್ಲದಕ್ಕೂ ಕಾರಣವ ಅವನಿಗೆ ಯಾರು ಕಾರಣ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸಚ್ಚಿದಾನಂದ ವಿಗ್ರಹ ದೇವರು. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಂಥ ಸಮಯಕ್ಕೆ ಯಾರು ನನ್ನ ಸ್ಮರಣೆ ಮಾಡಿ ತಮ್ಮ ಶರೀರ ಬಿಡ್ತಾರ ಅವರಿಗೂ ಇಂಥ ಶರೀರ ಕೊಡ್ತೀನಿ ಅನ್ಲಿಕ್ಕೆ. ಅಂಥ ಸಮಯಕ್ಕೆ ಕೃಷ್ಣನ ಸ್ಮರಣೆ ಬರಬೇಕು. ಯಾವ ಶ್ಲೋಕ ನಂಬರ್ ಬರ್ಕೊಂಡ್ಬಿಟ್ರಿ, 5, 6, 7 ಸರಿ ಅಧ್ಯಾಯ ಮಾಡಿರಿ. ಅವನು 5, 6, 7 3 ಶ್ಲೋಕ ಅಧ್ಯಾಯ 8 ಬಹಳ ಸಲ ಹೇಳಿ ನಾನು. 5ನೇ ಶ್ಲೋಕದಲ್ಲಿ ಹೇಳಕತ್ತಾನೆ, ಅಂಥ ಸಮಯಕ್ಕೆ ಯಾರು ನನ್ನ ಸ್ಮರಣೆ ಮಾಡುತ್ತಾರೆ, ಅಂತ ಕಾಲೇಜ ಮಾಮೇವ ಏವ ಭಾಳ ಇಂಪಾರ್ಟೆಂಟ್ ಅದ. ಮತ್ತೊಬ್ಬರು ಸ್ಮರಣೆ ಮತ್ತೆ ಮಾಡೋದಿಲ್ಲ ಅಲ್ಲಿ. ನಂದು ಸ್ಮರಣೆ ಮಾಡ ಇನ್ನೊಬ್ಬರದು ಮಾಡಂತಲ್ಲ, ನಂದು ಮಾತ್ರ ಯಾರು ಸ್ಮರಣೆ ಮಾಡುತ್ತಾರೆ. ಅಂತ ಕಾಲೇಜ ಮಾಮೇವ ಸ್ಮರಣ ಮಾಡ್ತಾರೆ. ಸ್ಮರಣ ತಲೆ ಬರ ಇಮಿಡಿಯೇಟ್ಲಿ ಲಿಬರೇಟೆಡ್. ಮುಂದೆ ಯಹ ಪ್ರಯಾಗಿ ಸಮದ್ಭಾವ, ನನ್ನಂತ ದಿವ್ಯ ಶರೀರೇ ಕೊಡ್ತೀನಿ ಅನ್ಲಿಕ್ಕತ್ತ. ಎಲ್ಲರೇ ತಿಳ್ಕೊಂಡಾರ ಮುಕ್ತಿ ಅಂದ್ರೆ ಏನಪ್ಪ ಅಂದ್ರೆ ಮುಂದೇನಿಲ್ಲೇ ಇಲ್ಲ, ಆತ್ಮ ಲೀನ್ ಆಗಿಬಿಡ್ತದ, ನೋ ಆಕ್ಟಿವಿಟಿ ಅಂತ ತಿಳ್ಕೊಂಡಾರ ಅಲ್ಲ. ಎಲ್ಲರೆಲ್ಲ ಹಂಗೆ ಭಾವಿಸ್ತಾರೆ. ರೂಪಾಯದವ್ರು ಅದಕ್ಕೊಂದು ಉದಾಹರಣೆ ಕೊಟ್ಟು ತಿಳಿಸ್ತಾರೆ. ಯಾರೋ ಒಬ್ಬ ಪೇಷಂಟ್ ಹಾಸ್ಪಿಟ್ಲಲ್ಲಿ ಇದ್ದಾನೆ, ಸ್ವಲ್ಪ ಆರಾಮಾಗ್ಯಾನೆ. ಸ್ವಲ್ಪ ಆರಾಮಾದಾಗ ಯಾರ್ಯಾರು ಫೋನ್ ಮಾಡೋದು, ಮಾತಾಡೋದು, ಬಂದವ್ರಿಗೆ ಮಾತಾಡ್ಸಿರ್ತಾನೆ, ಮತ್ತು ತಿಂತಾನ, ಕುಡಿಲಿಕ್ಕತ್ತ, ನೀರು ಕುಡಿತಾನ, ತಿಂತಾನ, ಜ್ಯೂಸ್ ಕುಡಿತಾನ. ಸ್ವಲ್ಪ ಆರಾಮಾದಾಗ ಇವೆಲ್ಲ ನಡೆದದು. ಇನ್ನು ಪೂರ್ಣ ಆರಾಮಾಗಿ ಮನೆಗೆ ಹೋದ್ಮೇಲೆ ತಿನ್ನೋದು ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೆ. ಆರಾಮಾಗಿ ಮನೆಗೆ ಬಂದ ಅಂದ್ರೆ ತಿನ್ನೋದು ಇನ್ನೂ ಜಾಸ್ತಿ, ನೀರು ಕುಡಿತಾನ, ಜ್ಯೂಸ್ ಕುಡಿತಾನ, ಎಲ್ಲ ಚಾಲು ಆಗಿಬಿಡ್ತದೆ. ಮತ್ತು ಆ್ಯಕ್ಟಿವಿಟಿ ಜಾಸ್ತಿ ಆಗಿಬಿಡ್ತದೆ. ಕ್ಲಿಯರ್ ಅಲ್ಲ? ಸಿಂಪಲ್ ಎಕ್ಸಾಂಪಲ್ ಹೌದಾ? ಹಂಗೆ ನಾವೆಲ್ಲ ಡಿಸೀಸ್ ಕಂಡೀಷನ್ನಲ್ಲೇ ಇಷ್ಟು ಆ್ಯಕ್ಟಿವಿಟಿ ನಡೆದದ. ಇನ್ನು ಲಿಬ್ರೇಟೆಡ್ ಮುಕ್ತ ಆದಮೇಲೆ ಆ್ಯಕ್ಟಿವಿಟಿ ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ. ನೋಡಿ, ಡಿಸೀಸ್ ಕಂಡೀಷನ್ ಇತ್ತು ನಮಗೆ, ಇಷ್ಟು ಆ್ಯಕ್ಟಿವಿಟಿ ನಡೆದದ. ಹ್ಯಾಂಗಪ್ಪ ಅಂತ ಬಿಸಿ ಬಿಸಿ ಮುಕ್ತ ಆದಮೇಲೆ ಇನ್ನೂ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ. ಆಮೇಲೆ ಭಗವಂತ ಹೇಳಿಕತ್ತಾನ, ನನ್ನ ಅಂಥದ್ದೇ ದಿವ್ಯ ಶರೀರ ನಿಮ್ಗೆ ಕೊಡ್ತೀನಿ ಅಂದಿಕತ್ತ. ಇಂಥ ಎಕ್ಸ್ಚೇಂಜ್ ಆಫರ್ ಎಲ್ಲಿ ಸಿಗ್ತದೆ? ನಿಮಗೆ ಹಳೆ ಕಟ್ಟಡ ಗಾಡಿ ತಂದು ಬಿಡ್ರಿ, ಹೊಸ ಗಾಡಿ ತಗೊಂಡು ಹೋಗ್ರಿ ಅಂತ ಆಫರ್ ಇದೆ. ಆ ಗಾಡಿಗೆ ರೋಗ ಇಲ್ಲ, ಮುಪ್ಪಿಲ್ಲ, ಅಂತ ಗಾಡಿ ಕೊಡ್ತೀನಿ ಅನ್ಲಿಕ್ಕತ್ತ. ಇವು ನಮ್ಮ ಗಾಡಿ ಹಗಲೆಲ್ಲ ಹಾಸ್ಪಿಟಲ್, ಅಲ್ಲಿ ಇಲ್ಲಿ ಡೆಂಟಿಸ್ಟ್ ಈ ಗಾಡಿ ಹಣೆ ಬರ ಡಾಕ್ಟರ್ ಕಡೆ ಹೋಗಬೇಕು. ಅದಕ್ಕೆ ಯಾಕೆ ಮಾಡುವಾಗ ನನ್ನ ಸ್ಮರಣೆ ಮಾಡಿ ಹೋಗೋದಾಯ್ತು. ಮತ್ತು ಅವಾಗ ನೋಡಿಬಿಟ್ರೆ ಆತಲ್ಲ, ಈಗ ಯಾಕೆ ತಲೆ ಕೆಡಿಸ್ಕೊಂಡು ಲಾಸ್ಟ್ ಮಿನಿಟ್ ಅವಾಗ ನೋಡಿದ್ರೆ ಬರ್ತದೆ ನನಗೆ. ರೂಪಾಯದವ್ರಿಗೆ ಉದಾಹರಣೆ ಕೊಟ್ಟಿದ್ದ, ಯಾರೋ ಒಬ್ಬ ಸಾಯ್ಲಿಕ್ಕಿದ್ದಾನೆ, ಹೇಳ್ತಿ ಬಾಜು ಕುತ್ಕೊಂಡು ಹೇಳಲಿಕ್ಕತ್ತಾಳ, ಚಾಂಟ್ 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 ಅಂತ ಹೇಳಿ. ಅವ ಏನು ಹೇಳ್ತಾನ? ಕಾಂಟ್ 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 ಅಂತಾನೆ. ಚಾಂಟ್ 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 ದೇವ್ರ ಹೆಸರು ತಗೋ ಅಂತ ಹೇಳಿ ಹೇಳಬೇಕಾದ್ರೆ ಅವ ಕಾಂಟ್ ಕಾಂಟ್ ಕಾಂಟ್. ಇಡೀ ಜನ್ಮ ನಾಸ್ತಿಕಾಗೇ ಇದ್ದ, ಇದು ಕಡೆ ಸಮಯಕ್ಕೆ ದೇವರ ಸ್ಮರಣೆ ಬಾ ಅಂದ್ರೆ ಹೆಂಗೆ ಬರ್ತದೆ? ಬರುವುದಿಲ್ಲ. ಇನ್ನೊಬ್ಬರ ಸಂತರ ಒಂದು ಆಸ್ಪತ್ರೆಗೆ ಬಂದಿದ್ರು, ಅಲ್ಲಿ ಒಬ್ಬ ಪೇಷಂಟ್ ನೋಡಿದ್ರು, ಅಗ್ನಿಗೆ ಸಾಯ್ಲಿಕ್ಕೆ ಇದ್ದ. ಅವ್ರ ಸಂತರ ಮನಸ್ಸಾಗ ಬಂದು ಹೆಂಗಾರ ಮಾಡಿ ಅವನ ಕಡೆಯಿಂದ ದೇವರ ನಾಮಸ್ಮರಣೆ ಬರುವಂಗೆ ಮಾಡೋಣ ಅಂತ ಹೇಳಿ ಅವನಿಗೆ ಬಂದು ಹೇಳಿಕತ್ತ, ಕೃಷ್ಣ ಅಂತ ಹೇಳಪ್ಪ ಅಂತ. ಅವ ನಾಸ್ತಿಕಿದ್ದ ಇಡೀ ಜನ್ಮ, ನಾಸ್ತಿಕ, ದೇವರಲ್ಲಿ ವಿಶ್ವಾಸ ಇಲ್ಲ. ಇವ್ರು ಹೇಳಿಕತ್ತ ಕೃಷ್ಣ ಅಂತ ಹೇಳೋದಿಲ್ಲ, ಗುಣ ಕಳಿಸ್ಲಿಕ್ಕತ್ತ.
ರಾಮ ಅಂತ ಹೇಳಪ್ಪ, ಗೋವಿಂದ ಎಲ್ಲ ಕಡೆಗೆ ಸಂತ ವಿಚಾರ ಮಾಡಿ ಏನಾರ ಬಾಡ ಅವ್ನ ಕಡೆಯಿಂದ ದೇವ್ರ ಅನಿಸ್ತಾನೆ ತರ್ಸೋಣದ ಇಷ್ಟರ ಹೇಳ ಯಾವ ಹೆಸರು ತಗೊಳ್ಳೋದಿಲ್ಲ ಅದನ್ನ ಹೇಳ ಹಿಂಗಾರ ಬರಲಿ ಗಾಯ ಅವನಿಗೆ ರಾಮನ ಹೆಸರು ತಗೊಳಂಗಿಲ್ಲ, ಕೃಷ್ಣ ಅನ್ನೋದಿಲ್ಲ, ಗೋವಿಂದ ಅನ್ನೋದಿಲ್ಲ. ಆ ಸಾಯವಾಗ ಏನಂದ್ಬಿಟ್ಟ, ನೀವು ಯಾವ ಹೆಸರು ತಗೊಳ್ಳಿಗತ್ತೀರಿ ಅದನ್ನ ನಾನು ತಗೊಳ್ಳೋದಿಲ್ಲ ಅಂತ ಸತ್ತ. ಎಲ್ಲ ಎಕ್ಸಾಂಪಲ್ಸ್ ಕೊಡ್ತಾರೆ. ಇನ್ನೊಬ್ಬ ಯಾರೋ ಸಾಯಲಿಕ್ಕಿದ್ದ, ಅವನ ಮುಂದೆ ಹರಡಿ ತಂದು ಹರಿಲಿಕ್ಕೆ ಮಾಡ ಹರಿ ಚೆಕ್ತಾರಲ್ಲ ಹರಿಲಿಕ್ಕೆ ಹಿಂಗಾರ ಹರಿ ಅಂತಂದೆ ಅವನು ಹರಿ ಹರಿ ಅಂದ್ಬಿಟ್ರು ಅಂತ ಹರಿ ಭಗವಂತನ ಹೆಸರು ಬಂದು ಹರಿ ಅಂತಾನ ಆ ಕತ್ತರಿಸಂತ ಸತ್ತೋಗ್ಬಿಟ್ಟ. ಇವು ಹಂಗೆ ಲಾಸ್ಟ್ ಮಿನಿಟ್ ಹಂಗೆ ಬಾ ಅಂದ್ರೆ ಬರುವುದಿಲ್ಲ, ಈಗಿಂದ ಸರಿ ಪ್ರಾಕ್ಟೀಸ್ ಬೇಕು. 10.10 ಗೀತೆಯಲ್ಲಿ ಹೇಳ್ತಾನ, ತೇಷಾಂ ಸತತಯುಕ್ತಾನ ಭಜತಾಂ ಪ್ರೀತಿಪೂರ್ವಕ ದದಾಮಿ ಮುಕ್ತಿ ಯೋಗಂ ತಂ ಏನ ಮಾಮೇ. ಅದನ್ನು ಆಮೇಲೆ ನೋಡ್ಕೋರಿ. ಈ ಕಪಿಲ ದೇವ್ ಲಾಸ್ಟ್ ಇನ್ಸಲ್ಟ್ ಅವ್ರು ಮುಗಿಸ್ಬಿಡ್ತೀನಿ. ಕಪಿಲ ಮುನಿ ಈಸ್ ಅ ಡೈರೆಕ್ಟ್ ಎಕ್ಸ್ಪ್ಯಾನ್ಷನ್ ಆಫ್ ಕೃಷ್ಣ. ನಾವು ಕೃಷ್ಣನ ಅಂಶ ಅಲ್ಲ, ನಾವು ಕೃಷ್ಣನ ಅಂಶ, ಕಪಿಲರು ಕೃಷ್ಣನ ಅಂಶ. ವ್ಯತ್ಯಾಸ, ನಾವು ಇಂಡೈರೆಕ್ಟ್, ನಾವೆಲ್ಲ ಎಂಥ ಅಂಶ, ವಿಭಿನ್ನ ಅಂಶ. ಇವೆಲ್ಲ ಅವತಾರ ಸ್ವ ಅಂಶ, ಅವದೇ ಡೈರೆಕ್ಟ್ ಎಕ್ಸ್ಪ್ಯಾನ್ಷನ್. ಸ್ವ ಅಂಶ, ವಿಭಿನ್ನ ಅಂಶ, ವ್ಯತ್ಯಾಸ. ಆಮೇಲೆ ಹೂ ಈಸ್ ದಿ ಸನ್ ಆಫ್ ಸ್ಪಿರಿಚುವಲ್ ನಾಲೆಜ್ ಆಸ್ ದ ಸನ್ ಡಿಸಿಪೇಟ್ಸ್ ದ ಡಾರ್ಕ್ನೆಸ್ ಆಫ್ ದ ಯೂನಿವರ್ಸ್, so when the light of the Supreme Personality of Godhead comes down, it at once dissipates the darkness of Maya. ಅದೊಂದು ಶ್ಲೋಕ ಹೇಳ್ತಾರಲ್ಲ, ಕೃಷ್ಣ ಸೂರ್ಯ ಸಮಾನ ಮಾಯಾ ಹೋ ಅಂಧಕಾರ, ಜहाँ ಕೃಷ್ಣ ವहाँ ಮಾಯಾ का अधिकार ಇಲ್ಲ, ಮಾಯಾ ಅಧಿಕಾರ ಇಲ್ಲ. ಕೃಷ್ಣ ಸೂರ್ಯ ಬಳಸ್ತಿರ್ತಾರೆ, ಸೂರ್ಯ ಇದ್ದಲ್ಲಿ ಕತ್ತಲೆ ಬರುವುದಿಲ್ಲ. ಹಂಗ ಭಗವಂತ ಎಲ್ಲ ಅವತರಿಸ್ತಾನ, ಅಲ್ಲಿ ಜ್ಞಾನ ಬರ್ತದೆ, ಬೆಳಕು ಬರ್ತದೆ, ಅಂಧಕಾರ ಅಜ್ಞಾನ ಎಲ್ಲ ನಾಶ ಆಗ್ತದೆ. ಲಾಸ್ಟ್ ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ಅರ್ಜುನಿಗೊಂದು ಹೆಸರು ಗುಡಾಕೇಶ್, ಕೇಳಿರಲ್ಲ? ಕೃಷ್ಣ ಋಷಿಕೇಶ, ಅರ್ಜುನ ಗುಡಾಕೇಶ್. ಗುಡಾಕೇಶಕ್ಕೆ ಅರ್ಥ ಏನದ? ಯಾರ ಬುದ್ಧಿ ಮೇಲೆ ಜಯ ಗಳಿಸ್ಯಾರ ಒಂದು ಅರ್ಥ, ಎರಡನೇದು ಅಜ್ಞಾನದ ಮೇಲೆ ಜಯ ಗಳಿಸ್ಯಾರ ಎರಡು ಅರ್ಥ. ರೂಪಾಯಿ ಹೇಳ್ತಾರ ಅರ್ಜುನ ಗುಡಾಕೇಶ ಹೆಂಗ ಆದ? ಬಿಕಾಸ್ ಹಿ ವಾಸ್ ಆಲ್ವೇಸ್ ಕೃಷ್ಣ ಕಾನ್ಷಿಯಸ್. ಯಾವಾಗೂ ಕೃಷ್ಣ ಕಾನ್ಷಿಯಸ್ ಇದ್ದ, ಅಥವಾ ಕೃಷ್ಣನ ಜೊತೆಗೆ ಇದ್ದ. ಕೃಷ್ಣನ ಜೊತೆಗೆ ಇದ್ದ, ಕೃಷ್ಣದಾಗ ಕೃಷ್ಣ ಭಾವನೆ ಅಂತಾರೆ. ಅದಕ್ಕೆ ರೂಪಾಯಿ ಕೊಟ್ಟ ಉದಾಹರಣೆ, ವಿಮಾನದಲ್ಲಿ ನೀವು ಹೋಗ್ತಾ ಇದ್ದ ಪೂರ್ವದ ಕಡೆ, ಯಾಕಂದ್ರೆ ಸೂರ್ಯ ಉದಯ ಆಗೋದಲ್ಲೇ ವಿಮಾನದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಅಟ್ ಅ ಪರ್ಟಿಕ್ಯುಲರ್ ಸ್ಪೀಡ್ ಯು ವಿಲ್ ನೆವರ್ ಸಿ ಸನ್ಸೆಟ್. ಸೂರ್ಯಾಸ್ತ ನೋಡೋದಿಲ್ಲ ಇಲ್ಲ, ವಿಮಾನದಾಗ ಹೋಗ್ತಾ ಇದ್ರೆ ಅದೇ ದಿಕ್ಕಿಗೆ ಹೋಗ್ತಾ ಇರಬೇಕು. ಸೂರ್ಯ ಉದಯ ಆಗ್ಲಿಕ್ಕೆ ವಿಮಾನ ಅದೇ ದಿಕ್ಕಿಗೆ ಹೋಗ್ಲಿಕ್ಕೆ ಸನ್ಸೆಟ್ ನೋಡಂಗೆ. ಆ ರೀತಿ ಯಾವಾಗೂ ಕೃಷ್ಣ ಭಾವನಲ್ಲೇ ಓಡೋದು ಬಿಟ್ರೆ ಮಾಯಾ ಬರಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಅರ್ಜುನ ಗುಡಾಕೇಶ ಅಂತ. ಲಾಸ್ಟ್ ಸ್ವಲ್ಪ ವಿ ಹ್ಯಾವ್ ಅವರ್ ಐಸ್, ಬಟ್ ವಿದೌಟ್ ದ ಲೈಟ್ ಆಫ್ ದ ಸನ್ ಅವರ್ ಐಸ್ ಆರ್ ಆಫ್ ನೋ ವ್ಯಾಲ್ಯೂ. Similarly, without the light of the Supreme Lord or without the divine grace of the spiritual master, one cannot see things as they are. ಕಣ್ಣವರ ಬೆಳಕ ಇಲ್ಲ ಅಂದ್ರೆ ಏನಾಗ್ತದೆ? ಕಣ್ಣು ಎದಕ್ಕೂ ಉಪಯೋಗ ಇಲ್ಲ. ಕಣ್ಣು ಉಪಯೋಗ ಬೀಳ್ತದೆ ಬೆಳಕಿದ್ದಾಗ ಮಾತ್ರ. ಬೆಳಕಿದ್ದಾಗ ನಮ್ಮ ಕೈನ ನಮ್ಗೆ ಕಾಣಿಸೋದಿಲ್ಲ, ಬೆಳಕು ಬೇಕು. ರೂಪಾದವರು ಒಂದು ಕಡೆ ಹೇಳ್ತಾರೆ ಲೆಕ್ಚರ್ದಲ್ಲಿ, ಯು ಆರ್ ಸೋ ಪ್ರೌಡ್ ಆಫ್ ಯುವರ್ ಐಸ್. ಅವ್ರ ಶಬ್ದ, ಯು ಆರ್ ಸೋ ಪ್ರೌಡ್ ಆಫ್ ಯುವರ್ ಐಸ್. ಚಾಲೆಂಜ್ ಮಾಡ್ತಾರೆ, ಎಲ್ಲಿದ್ದಾನೆ ದೇವರು ತೋರಿಸು ಅಂತೇಳಿ. ಯು ಆರ್ ಸೋ ಪ್ರೌಡ್ ಆಫ್ ಯುವರ್ ಐಸ್. ನಿನ್ನ ಕತ್ಲೆ ಇತ್ತಂದ್ರೆ ನಿನ್ನ ಕೈಯಲ್ಲಿ ಕಾಣಿಸೋದಿಲ್ಲ ಅಂತೆಲ್ಲ ಈ ಪಾಯಿಂಟ್ ಹೇಳ್ತಾರೆ. ಆಮೇಲೆ ಒಂದು ಉದಾಹರಣೆ ಕೊಟ್ಟು ತಿಳಿಸ್ತಿರ್ತಾರೆ. ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರೋ ಕಾರ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ ಕೆಟ್ಟೋಗ್ಬಿಡುತ್ತೆ.
ಬಂದಾಯ್ತು. ಸುಮ್ಮನೆ ಬಾನೆಟ್ ತೆಗೆದು ಏನೋ ನೋಡ್ದಂಗೆ ಮಾಡ್ತಾರೆ, ನೀವು ಕೇಳಿಲ್ಲ ಬಿಡಂಗಿಲ್ಲ ಅಲ್ಲ. ಸುಮ್ಮನೆ ಬಾನೆಟ್ ತೆಗೆದು ಹಿಂಗೆ ನೋಡೋದು ಆಗಂಗಿಲ್ಲ. ಚಾಲು ಆಗಲಿ. ಮೆಕ್ಯಾನಿಕ್ಗೆ ಫೋನ್ ಮಾಡಿ ಎಲ್ಲೈತಿ ಲೊಕೇಶನ್ ಕೇಳಿ ಬಂದ್ಬಿಟ್ಟ ಮೆಕ್ಯಾನಿಕ್. 10 ನಿಮಿಷ ಬಂದ. ಅವ ನೋಡಿದ, ಏನೇನೋ ಅಡ್ಜಸ್ಟ್ ಮಾಡಿದ, ಸ್ಟಾರ್ಟ್ ಮಾಡಿದ, ಗಾಡಿ ಚಾಲಾಗಿ ರೂಪಾಯಿ ಹೇಳ್ತಾರೆ. ನಾವು ನೋಡಿದ್ವಿ, ಮೆಕ್ಯಾನಿಕ್ಕು ನೋಡಿದ. ವ್ಯತ್ಯಾಸ ನೋಡಿ, ನಾವು ನೋಡಿದ್ವಿ, ಅವರು ನೋಡಿದ್ವಿ. ನಾವು ನೋಡೋದಕ್ಕೆ ಮೆಕ್ಯಾನಿಕ್ ನೋಡೋದಕ್ಕೆ ವ್ಯತ್ಯಾಸ ಆಗಿದೆ. ರೂಪಾಯಿ ಮುಂದೆ ಏನು ಹೇಳ್ತಾರ? ಟು ಸಿ ಅ ಕಾರ್, ಬರ್ಕೋರಿಲ್ಲ, ಟು ಸಿ ಅ ಕಾರ್ ಯು ರಿಕ್ವೈರ್ ಕ್ವಾಲಿಫಿಕೇಶನ್. ಟು ಸಿ ಅ ಕಾರ್ ಯು ರಿಕ್ವೈರ್ ಕ್ವಾಲಿಫಿಕೇಶನ್ ಆ್ಯಂಡ್ ಟು ಸಿ ಗಾಡ್ ಯುವರ್ ರಿಸರ್ಚ್ ಕ್ವಾಲಿಫಿಕೇಶನ್ ಕೇಳಿಕತ್ತಾರ. ಒಂದು ಗಾಡಿ ನೋಡಲಿಕ್ಕೆ ಕ್ವಾಲಿಫಿಕೇಶನ್ ಬೇಕು, ಮತ್ತು ದೇವರು ನೋಡ್ಲಿಕ್ಕೆ ಇನ್ನೇನು ರಿಸರ್ಚ್ ಕ್ವಾಲಿಫಿಕೇಶನ್ ಅಂತಿಕತ್ತಾರ. ಅದಕ್ಕೆ ದೇವರ ವಿಜ್ಞಾನ ಎಲ್ಲ ನೋಡ್ಲಿಕ್ಕೆ ನಾವು ಶುದ್ಧರಾಗಬೇಕು. ಅದಕ್ಕೆ ಭಗವಂತ ಈ ರೀತಿ ಅವತರಿಸಿ ಮತ್ತೆ ನಮಗೆ ಜ್ಞಾನ ಕೊಡ್ತಾನ. ಲಾಸ್ಟ್ ವರ್ಗದಲ್ಲೇ, ವಿದೌಟ್ ದ ಲೈಟ್ ಆಫ್ ದ ಸುಪ್ರೀಂ ಲಾರ್ಡ್ ಆರ್ ವಿದೌಟ್ ದ ಡಿವೈನ್ ಗ್ರೇಸ್ ಆಫ್ ದ ಸ್ಪಿರಿಚುವಲ್ ಮಾಸ್ಟರ್. ಇದು ಸ್ಪಿರಿಚುವಲ್ ಮಾಸ್ಟರ್ ಭಗವಂತನ ಪ್ರತಿನಿಧಿ. ಒನ್ ಕೆನಾಟ್ ಸಿ ಥಿಂಗ್ಸ್ ಆ್ಯಸ್ ದೇ ಆರ್. ಆತ್ಮ ಶರೀರ ಈ ಭೇದ ಎಲ್ಲ ತಿಳ್ಕೊಳ್ಳಿಕ್ಕೆ ಆಗೋದು. सुधाकर ग्रंथराज श्रीमद् भागवतम की जय।